ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳಾದ್ರೆ ಇವತ್ತಿನ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತಹ ಒಂದು ವಿಚಾರ ಅಂದ್ರೆ ಜ್ಯೋತಿಷಕ್ಕೆ ಪಟ್ಟಿರುವಂತಹದ್ದು ಅಂದ್ರೆ ಜ್ಯೋತಿಷ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ಜ್ಯೋತಿಷ್ಯ ಎಷ್ಟು ಬಹಳ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಜೊತೆಗೆ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯ ಜ್ಯೋತಿಷ್ಯ ಹೇಗಿದೆ, ಜ್ಯೋತಿಷಿಗಳು ಏನ್ ಹೇಳ್ತಾರೆ, ಅದರ ಒಂದು ಹಿನ್ನೆಲೆಗಳೇನು, ಅಥವಾ ಮತ್ತೊಂದು ರೀತಿಯಲ್ಲಿ ವಾಸ್ತು ಆಗಿರಬಹುದು ಅಥವಾ ಒಂದಿಷ್ಟು ಗ್ರಹಗತಿಗಳಾಗಿರಬಹುದು, ಆ ಕ್ಷೇತ್ರದ ಪರ್ಯಟನೆ ಹೇಗೆ, ಆ ಕ್ಷೇತ್ರದಲ್ಲಿ ಕಣಕ್ಕಿಳಿಯುವಂತಹ ಅಭ್ಯರ್ಥಿಯ ಒಂದು ಭವಿಷ್ಯ ಹೇಗಿದೆ, ಅಭ್ಯರ್ಥಿಯ ಗ್ರಹಗತಿಗಳು ಹೇಗಿದೆ, ಹೀಗೆ ಸಾಕಷ್ಟು ವಿಚಾರಗಳು ಜ್ಯೋತಿಷ್ಯ ಅಂತ ಕೆದಕ್ತಾ ಹೋದ್ರೆ ನಮ್ಮ ಕಣ್ಮುಂದೆ ಬರುತ್ತವೆ. ಸೊ ಜೊತೆಗೆ ಇವತ್ತಿನ ಒಂದು ಲೋಕಸಭಾ ಚುನಾವಣೆ ಏನು ಡೇಟ್ ಅನೌನ್ಸ್ ಆಗಿದೆ, ಆ ಒಂದು ಡೇಟ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ಯೂರಿಯಾಸಿಟಿಗಳಿದೆಯಾ, ಏನಾದ್ರೂ ಚೇಂಜಸ್ ಇದೆಯಾ, ಅದರಲ್ಲಿ ಏನಾದ್ರೂ ಮಹತ್ವ ಪಡೆದುಕೊಳ್ಳುತ್ತಾ ಚುನಾವಣೆಯ ದಿನಾಂಕ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಒಂದು ಚುನಾವಣೆ ನಡೆಯುತ್ತೆ. ಸೊ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷಿಗಳು ಏನ್ ಹೇಳ್ತಾರೆ, ಜ್ಯೋತಿಷ್ಯ ಏನ್ ಹೇಳುತ್ತೆ ಲೋಕಸಭೆ ಚುನಾವಣೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಒಂದು ಚರ್ಚೆಯನ್ನ ನಾವು ಮಾಡ್ತಾ ಇರುವಂತಹದ್ದು. ಸೊ ಇವತ್ತಿನ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮಂಜುನಾಥ್ ಭಟ್ ಜ್ಯೋತಿಷರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳಿಗಾಗಲೇ ನೋಡ್ತಾ ಇದ್ದೀವಿ, ಜ್ಯೋತಿಷ್ಯ ಅಂತ ಕೂಡಲೇ ನೆನಪಾಗೋದು ಒಂದು ವ್ಯಕ್ತಿಯ ಗ್ರಹಗತಿಗಳು ಹೇಗಿರುತ್ತೆ, ಆಗು ಹೋಗುಗಳೇನು ಅಂತ. ಸೊ ಚುನಾವಣೆಗೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯ ಎಷ್ಟು ಬಹಳ ಒಂದು ಪಾತ್ರವನ್ನ ವಹಿಸುತ್ತೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಯಾವ ರೀತಿಯಾಗಿರುತ್ತೆ ಈ ಬಾರಿಯ ಲೋಕಸಭೆ ಚುನಾವಣೆ? ಜ್ಯೋತಿಷ್ಯವು ಪ್ರತಿಯೊಂದನ್ನು ಕೂಡ ಜ್ಯೋತಿಷ್ಯದ ಆಧಾರದ ಮೇಲೆ ಇರತಕ್ಕಂಥದ್ದು. ಜ್ಯೋತಿಷ್ಯ ಅನ್ನುವಂತಹದ್ದು ಒಂದಂತಲ್ಲ, ಕೆಲವು ನಂಬ್ತಾರೆ, ಕೆಲವು ನಂಬೋದಿಲ್ಲ. ಈ ರೀತಿಯ ಪರ ವಿರೋಧಗಳು ಕೂಡ ಸಾಕಷ್ಟಿದೆ ಇದ್ರೊಳಗಡೆ, ನಾವು ಗಮನಿಸ್ತಾ ಇರ್ತೀವಿ. ಆದ್ರೆ ಜನ ನಂಬಲಿ ಬಿಡ್ಲಿ, ದೇವರು ಅಂತ ಒಬ್ಬಿದ್ದಾನೆ, ಕಣ್ಣಿಗೆ ಕಾಣದಿರತಕ್ಕಂಥ ಒಂದು ವಿಶೇಷವಾದ ಅಗೋಚರ ಶಕ್ತಿ ಅನ್ನುವಂತಹದ್ದಿದೆ. ಅದನ್ನೇ ನಾವು ದೇವತಃ ಗ್ರಹರೂಪೇಣ ದರ್ಶಯಂತಿ ಶುಭಾಶುಭಂ ಅಂತ ಹೇಳ್ತೀವಿ. ಶುಭ ಮತ್ತು ಅಶುಭವನ್ನ ಸೂಚಿಸತಕ್ಕಂತಹ ನೈಸರ್ಗಿಕ ಪಾಪಗ್ರಹಗಳು, ನೈಸರ್ಗಿಕ ಶುಭಗ್ರಹಗಳು ಎನ್ನುವುದಾಗಿ ಎರಡು ರೀತಿಯಾಗಿ ಅದನ್ನು ವಿಂಗಡಣೆ ಮಾಡಿದ್ದಾರೆ. ಆ ವಿಂಗಡಣೆ ಮಾಡಿರ್ತಕ್ಕಂತಹದ್ದು ವಿಶೇಷವಾಗಿ ಪಾಪಗ್ರಹಗಳು ಅಂದ ಮಾತ್ರದಲ್ಲಿ ಕೆಟ್ಟದ್ದನ್ನು ಮಾಡ್ತದೆ, ಶುಭಗ್ರಹಗಳು ಅಂದ್ಬಿಟ್ರೆ ಎಲ್ಲರೂ ಶುಭವನ್ನು ಮಾಡ್ತದೆ ಅಂತ ಏನು ಅರ್ಥ ಅಲ್ಲ. ಅವರವರ ಕಾರಕ ಗ್ರಹ ಮತ್ತು ಕಾರಕತ್ವದ ಮೇಲೆ ಅದು ನಿಂತುಕೊಂಡಿರ್ತಕ್ಕಂತಹದ್ದು ವಿಶೇಷವಾಗಿ ಅದೊಂದು ವೈಶಿಷ್ಟ್ಯತೆ. ಮತ್ತೆ ಈ ಭೂಮಿಯ ಮೇಲೆ, ಭೂಮಂಡಲ ಅಂದ್ರೆ ಈ ಭೂಮಿಗೆ ಏನಾಗುತ್ತೆ ಅಂತಂದ್ರೆ 9 ಗ್ರಹಗಳು ಇಡೀ ಭೂಮಿ ಮೇಲೆ ಪರಿಣಾಮ ಬೀರ್ತದೆ. ಅದು ಭಾರತ, ಕರ್ನಾಟಕ ಅಥವಾ ಬೆಂಗಳೂರು ಅನ್ನುವಂಥ ನಾವು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ಗ್ರಹಗಳು ಭೂಮಿ ಮೇಲೆ ಬೀಳತಕ್ಕಂತಹ ವಿಶೇಷ ಒಂದು ರೇಸ್ ಅನ್ನುವಂತಹದ್ದೇನು, ಶಕ್ತಿ ಅನ್ನುವಂತಹದ್ದೇನಿದೆ, ಅದು ಕೆಲವು ಭಾಗದಲ್ಲಿ ವಿಭಿನ್ನ ರೀತಿಯಲ್ಲಿ ಪರಿಣಾಮವನ್ನು ಬೀರಿಸ್ತಕ್ಕಂಥದ್ದು. ಅಲ್ಲೇ ಒಂದು ಹವಾಮಾನ ವೈಪರೀತ್ಯ ಮತ್ತೆ ಅಲ್ಲೇ ಒಂದು ವೈಶಿಷ್ಟ್ಯತೆ, ವಿಶೇಷತೆ ಮೇಲೆ ಭೂಮಿ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತದೆ. ಅದೇ ರೀತಿಯಾಗಿ ಇರತಕ್ಕಂತ ಜೀವಿಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತದೆ. ಅಲ್ಲಿ ವಿಶೇಷವಾಗಿ ಜಂತೂನಾಂ ನರಜನ್ಮ ದುರ್ಲಭಂ, ಈ ಜೀವಿ ಜಂತುಗಳಲ್ಲಿ ಮನುಷ್ಯ ಜನ್ಮವು ಬಹಳ ವಿಶೇಷತೆ ಆಗಿರೋದು ಮತ್ತು ವಿಶೇಷತೆ ಪಡೆದುಕೊಂಡಿರ್ತಕ್ಕಂಥದ್ದು. ಮನುಷ್ಯನಿಗೆ ಹೆಚ್ಚು ಬುದ್ಧಿ ಇರ್ತಕ್ಕಂಥದ್ದು, ಹಾಗಾಗಿ ಹೆಚ್ಚಿನ ಸಮಸ್ಯೆಗಳು ಬರ್ತಕ್ಕಂಥದ್ದು. ಪ್ರಾಣಿಗಳಿಗೆ ಹಾಗಲ್ಲ, ಅವ್ರು ಇರ್ತಾರೆ, ಬದುಕ್ತಾರೆ, ಏನೋ ಒಂದು ತಿಂತಾರೆ, ಅವರಿಗೆ ಅವರದ್ದೇ ಆಗಿರ್ತಕ್ಕಂಥ ಆಹಾರ ಪದ್ಧತಿ ಬೇರೆ ಇರುತ್ತೆ, ದೇವರವರನ್ನು ಸೃಷ್ಟಿ ಮಾಡಿದಾನೆ, ಅವರದ್ದೇ ಆಗಿರ್ತಕ್ಕಂಥ ಒಂದು ಜೀವನಶೈಲಿ ಇರ್ತಾರೆ. ಆದ್ರೆ ಮನುಷ್ಯನಿಗೆ ಆಗಲ್ಲ. ಎಲ್ಲ ರೀತಿಯ ಸುಖ, ಸಂಪತ್ತು, ಐಶ್ವರ್ಯ, ಅಧಿಕಾರ ಇವೆಲ್ಲವೂ ಬೇಕಾಗ್ತದೆ. ಅದರಲ್ಲೂ ನಾವು ಚರ್ಚೆ ಮಾಡುವಾಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ಈಗ ರಾಜಕೀಯದಲ್ಲಿ ಒಂದು ಅಧಿಕಾರ ಅಂತ ಪ್ರಾಪ್ತಿ ಆಗ್ಬೇಕು ಅಂತ ಗ್ರಹಗಳ ಅನುಕೂಲ ಬೇಕಾಗ್ತದೆ. ಗ್ರಹಗಳ ಅನುಕೂಲ ಜೊತೆಗೆ ಅವರು ಮಾಡಿರ್ತಕ್ಕಂಥ ಪಾಪ ಪುಣ್ಯ, ಅವರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸವೂ ಕೂಡ ವಿಶೇಷವಾಗಿ ಅದು ಕೂಡ ನಮಗೆ ಅಂದ್ರೆ ರಾಜಕೀಯಕ್ಕೆ ಪರಿಣಾಮಕಾರಿಯ ಕೆಲಸ ಮಾಡುತ್ತೆ. ಒಬ್ಬ ವ್ಯಕ್ತಿತ್ವ, ಇದರ ಜೊತೆಗೆ ಒಂದು ರಾಜಕೀಯದ ಒಂದು ಹಿನ್ನೆಲೆ, ಅಂದ್ರೆ ಅದೊಂದು ಪಕ್ಷ ಅಂತ ತಗೊಂತೀವಿ, ಒಂದು ಸಮೂಹ ಅಂತ ಮಾಡ್ಕೊಂತಾರೆ. ಈ ಕಾಂಗ್ರೆಸ್ ಇರ್ಲಿ, JDS ಇರ್ಲಿ ಅಥವಾ BJP ಇರ್ಲಿ, ಒಂದು ಸಮೂಹ ಅಂತ ಒಂದು ಗ್ರೂಪ್ ಮಾಡ್ಕೊಂತಾರೆ. ಆ ಒಂದು ಸಮೂಹದಲ್ಲಿ ಅವರದ್ದಾಗಿರ್ತಕ್ಕಂಥ ಒಂದು ಗ್ರಹಗತಿಗಳ ಆಧಾರದ ಮೇಲೆ ಅವರದ್ದಾಗಿರ್ತಕ್ಕಂಥ ಅಧಿಕಾರ ಪ್ರಾಪ್ತಿ ಆಗಿರ್ತಕ್ಕಂಥದ್ದು, ಅಧಿಕಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಅಧಿಕಾರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ವಿಶೇಷವಾಗಿ ಅವರದ್ದಾಗಿರ್ತಕ್ಕಂಥ ಜಾತಕದ ಮೇಲೆ ಪರಿಣಾಮ ಬೀರುತ್ತದೆ. ಅದ್ರ ಜೊತೆಗೆ ಅವರದ್ದಾಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಅಂದ್ರೆ ಒಂದು ಚುನಾವಣೆ ಮಾಡೋ ದಿನಾಂಕವೂ ಕೂಡ ವಿಶೇಷ ಆಗ್ತದೆ. ಯಾಕೆಂದ್ರೆ ಒಬ್ಬ ಒಂದು ರಾಜಕೀಯ ವ್ಯಕ್ತಿಯ ಅಥವಾ ಆ ಒಂದು ಸ್ಪರ್ಧಿಯ ಒಂದು ಜಾತಕಕ್ಕೆ ಆವತ್ತೊಂದು ದಿವಸ ಏನು ಆ ನಕ್ಷತ್ರ ಅವರಿಗೆ ಅನುಕೂಲವಾಗಿದೆಯಾ, ತಿಥಿ, ವಾರ, ಕರ್ಣ, ಯೋಗ, ನಕ್ಷತ್ರ ಇವೆಲ್ಲ ಕೂಡ ಅನುಕೂಲವಾಗಿದೆಯಾ, ಜೊತೆಗೆ ಅವನು ಮಾಡಿರ್ತಕ್ಕಂಥ ಒಂದು ಕರ್ಮಫಲವೂ ಕೂಡ ಅದಕ್ಕೆ ಸೇರ್ಕೊಳ್ತದೆ. ಪೂರ್ವ ಜನ್ಮ ಕೃತಂ ಪಾಪ, ಮತ್ತೆ ಪಾಪ ಇರಲಿ ಪುಣ್ಯ ಇರಲಿ, ಪೂರ್ವ ಜನ್ಮಾಂತರದ ಬಂದಿರತಕ್ಕಂಥ ಪುಣ್ಯದ ಫಲವೂ ಕೂಡ ಅದರ ಜೊತೆಗೆ ಸೇರ್ಕೊಳ್ತದೆ. ಇವರು ಮಾಡಿರ್ತಕ್ಕಂಥ ಪುಣ್ಯದ ಫಲವೂ ಕೂಡ ಸೇರ್ಕೊಳ್ತದೆ. ಜೊತೆಗೆ ಇವು ಮಾಡ್ತಕ್ಕಂಥ ಕರ್ತವ್ಯ,
ಕರ್ಮ ಎನ್ನುವಂತಹದ್ದು ಏನಿದೆ ಅಂದ್ರೆ ಪರೋಕ್ಷ ಪ್ರಿಯ ದೇವಾಗ, ಈ ದೇವರು ಪ್ರತ್ಯಕ್ಷವಾಗಿ ಬರೋದಿಲ್ಲ, ಪರೋಕ್ಷವಾಗಿ ನಾವು ಅವರ ದೇವರ ಧ್ಯಾನವನ್ನು ಮಾಡಬೇಕು. ಮತ್ತೆ ದೇವ ಮನುಷ್ಯ ರೂಪೇಣ, ದೇವರನ್ನ ನಾವು ಮನುಷ್ಯ ರೂಪದಲ್ಲಿ ನೋಡ್ಬೇಕು. ಅದಕ್ಕಾಗಿ ಜನಾದ್ರೂ ಮೆಚ್ಚಬೇಕು, ಜನಾರ್ದನ ಮೆಚ್ಚಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಜನ ಮೆಚ್ಚದ ಜನಾರ್ದನ ಮೆಚ್ಚದಂಗೆ. ಈ ಜನ ಮೆಚ್ಚಿದ್ರು ಅಂದ್ರೆ ಅವರಿಗೆ ಒಂದು ಅಧಿಕಾರ ಪ್ರಾಪ್ತಿ ಆಗ್ತದೆ, ಮತ್ತೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಆಗೋದಕ್ಕೆ ಮತ್ತೆ ಮುಂದಿನ ಒಂದು ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಇವೆಲ್ಲವೂ ಕೂಡ ಚುನಾವಣೆ ದಿನಾಂಕದ ಜೊತೆಗೆ ಅವರ ಜಾತಕದ ಪ್ರಭಾವ ಮತ್ತೆ ಒಂದು ಗೋಚರದ ಪ್ರಭಾವ, ಅವರದ್ದಾಗಿರ್ತಕ್ಕಂಥ ಏನು ಮಾಡಿರ್ತಕ್ಕಂಥ ಏನು ಕರ್ಮಫಲ ಅಂದ್ರೆ ಪಾಪ ಪುಣ್ಯ ಎನ್ನುವಂತಹದ್ದು, ಅವರು ಮಾಡಿರ್ತಕ್ಕಂಥ ಏನು ಸಮಾಜಕ್ಕೆ ಅವರು ಏನು ಕೊಟ್ಟಿದ್ದಾರೆ, ಆ ಕೊಡುಗೆಯನ್ನು ಜನ ಎಷ್ಟು ಮೆಚ್ಚಿಕೊಂಡಿದ್ದಾರೆ, ಇವರು ಆತ್ಮತೃಪ್ತಿಯಿಂದ ಮನಸ್ಸಂತೋಷದಿಂದ ಎಷ್ಟು ಮಾಡಿದ್ದಾರೆ ಎನ್ನುವಂತಹದ್ದು ಮುಖ್ಯವಾಗಿ ಪರಿಣಾಮಕಾರಿಯಾಗಿ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ಅದು ಫಲ ಕೊಡುತ್ತೆ ಮತ್ತು ಪರಿಣಾಮಕಾರಿ ಕೆಲಸ ಮಾಡ್ತದೆ. ಜೊತೆಗೆ ರಾಜಕೀಯವಾಗಿ ಹೇಳ್ಬೇಕು ಅಂದ್ರೆ ಇವಾಗ ಬರ್ತಕ್ಕಂಥ ಇಲೆಕ್ಷನ್ ಏನು ಇದೆ ಅದು ಕೂಡ ಇದಕ್ಕೆ ಬಹಳ ಒಂದು ವಿಶೇಷ. ಅದೆಲ್ಲವೂ ಕೂಡ ಈ ಇಲೆಕ್ಷನ್ ನಲ್ಲಿ ಇರ್ತಕ್ಕಂಥ ಸ್ಪರ್ಧಿಗಳಿಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಋಣಾತ್ಮಕ ಮತ್ತು ಧನಾತ್ಮಕವಾಗಿರ್ತಕ್ಕಂಥ ಅವರವರ ವ್ಯಕ್ತಿತ್ವದ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಇವತ್ತಿನ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮತ್ತೊಬ್ಬರು ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಪ್ರಣವ್ ಶರ್ಮಾ ಅವರು ಜ್ಯೋತಿಷ್ಯರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ರಾಮ. ಸರ್, ಗುರುಗಳು, ಮೊದಲನೇದಾಗಿ ನೋಡ್ತಾ ಇದೀವಿ ಅಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಗೂ ಜ್ಯೋತಿಷ್ಯಕ್ಕೂ ಎಷ್ಟರ ಮಟ್ಟಿಗೆ ಒಂದು ಸಾಮ್ಯತೆ ಇರುತ್ತೆ, ಜೊತೆಗೆ ಜ್ಯೋತಿಷ್ಯ ಎಷ್ಟು ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಕೆಲವೊಂದಿಷ್ಟು ಕ್ಷೇತ್ರಗಳಾಗಿರಬಹುದು ಅಥವಾ ಅಭ್ಯರ್ಥಿಗಳ ವಿಚಾರ ಆಗಿರಬಹುದು, ಏನ್ ಹೇಳ್ತೀರಿ? ಖಂಡಿತ ಇದು ಎಷ್ಟರ ಮಟ್ಟಿಗೆ ಒಂದು ಪರಿಣಾಮ ಅನ್ನತಕ್ಕಂಥದ್ದು ಇದೆ, ಅದು ಜ್ಯೋತಿಷದ ಪರಿಣಾಮನ ಅಥವಾ ಆಗುವಂತ ಪರಿಣಾಮ ಜ್ಯೋತಿಷ್ಯ ನಮಗೆ ತಿಳಿಸತ್ತಾ ಅನ್ನುವಂತ ಎರಡು ಚಿಂತನೆ ಮಾಡ್ಬೇಕಾಗತ್ತೆ. ಲಕ್ಷಣ ಅಂತ ಹೇಳ್ತೀವಿ, ಇಂಪ್ಲೈಡ್ ಮೀನಿಂಗ್ ಅಂದ್ರೆ ಪರಿಣಾಮ ಆಗ್ತಾ ಇರುವಂತದನ್ನ ಜ್ಯೋತಿಷ್ಯ ನಮಗೆ ಸೂಚಿಸುತ್ತೆ, ಈ ರೀತಿ ಪರಿಣಾಮ ಆಗ್ತಾ ಇದೆ ಅಂತ. ಮತ್ತೆ ನಮ್ಮ ಆತ್ಮೀಯರು ಹೇಳ್ತಾ ಇದ್ರು, ಗ್ರಹಗಳು ಅಂತ ಹೆಸರಲ್ಲೇ ಅರ್ಥ ಏನ್ ಕೊಡ್ತವೆ ನಮ್ಗೆ ಅಂದ್ರೆ ಅದು ಗ್ರಹಿಕೆ ಮಾಡಕ್ಕೆ ಶಕ್ತಿ ಇರ್ತಕ್ಕಂಥವು. ನಮ್ಮನ್ನ ಯಾವ್ದು ಜಾಸ್ತಿ ಗ್ರಹಿಕೆ ಮಾಡ್ತವೆ ಅವನ್ನ ನಾವು ಗ್ರಹಗಳು ಅಂತ ಜ್ಯೋತಿಷ್ಯದಲ್ಲಿ ಪರಿಣಾಮವಾಗಿ ಅದನ್ನ ನಾವು ಪರಿಗಣಿಸಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಹೀಗೆ ಇರ್ಬೇಕಾದ್ರೆ ಯಾವ ಗ್ರಹಗಳಿಂದ ಯಾವ್ಯಾವ ರೀತಿ ಫಲಗಳು ಅನ್ನತಕ್ಕಂಥದ್ದು ಉಂಟಾಗತ್ತೆ ಅಂತ ನಮ್ಮಲ್ಲಿ ಈ ಜ್ಯೋತಿಷ ಶಾಸ್ತ್ರದ ಬಗ್ಗೆ ಅನೇಕ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಋಷಿಮುನಿಗಳು ಈ ರೀತಿ ಗ್ರಹದ ಸ್ಫುಟ ಇರ್ಬೇಕಾದ್ರೆ, ಈ ರೀತಿ ಗ್ರಹದ ಚಲನೆಗಳಿರ್ಬೇಕಾದ್ರೆ, ಈ ರೀತಿ ಗ್ರಹಗಳ ಸಂಯೋಗ ಇರ್ಬೇಕಾದ್ರೆ, ಈ ರೀತಿ ವೀಕ್ಷಣೆಗಳಿದ್ದಾಗ ಗ್ರಹಗಳು ಭೂಮಿ ಮೇಲೆ ಈ ರೀತಿ ಪರಿಣಾಮ ಬೀರತ್ತೆ ಅನ್ನತಕ್ಕಂಥದ್ದು ಖಂಡಿತ ಅದು ನಾವು ಅದನ್ನ ತುಂಬಾ ಸೈಂಟಿಫಿಕ್ ಆಗಿ ತಗೋಬಹುದು. ಖಂಡಿತ ಹಾಗೆ ನಡೀತಾ ಇರ್ತಕ್ಕಂಥದ್ದು. ನೋಡಿ, ಇವಾಗ ಪಂಚಾಂಗದಲ್ಲಿ ಬೆಳಗ್ಗೆ 6 ಕಾಲಿಗೆ ಸೂರ್ಯೋದಯ ಅಂದ್ರೆ ಖಂಡಿತ 6 ಕಾಲಿಗೆ ಸೂರ್ಯೋದಯ ಆಗತ್ತೆ. ಅಂದ್ರೆ ಎಷ್ಟು ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು ಈ ಜ್ಯೋತಿಷ ಶಾಸ್ತ್ರ. ಹಾಗೆ ಆಗಿರಬಹುದು ಅಥವಾ ಮಳೆ ಬರ್ತಕ್ಕಂಥದ್ದು ಯಾವ ರೀತಿ, ಈ ವರ್ಷದಲ್ಲಿ ಸಸ್ಯ ಸಂಪತ್ತು ಯಾವ ರೀತಿ ಇರುತ್ತೆ, ರಾಜರಿಗೆ ಯಾವ ರೀತಿ ತೊಂದರೆ ಉಂಟಾಗತ್ತೆ, ಈ ಗ್ರಹಗಳ ಒಂದು ಸಂಚಾರವನ್ನ ನಾವು ಲೆಕ್ಕ ಹಾಕಿ ಈ ವರ್ಷದಲ್ಲಿ ಯಾವ ರೀತಿ ಇದು ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ವೈಯಕ್ತಿಕವಾಗಿ ಅಂದ್ರೆ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಎಫೆಕ್ಟ್ ಆಗ್ತಕ್ಕಂಥದ್ದು ಒಂದು, ಇನ್ನೊಂದು ಪ್ರಕೃತಿ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ಬೋದು. ಪೂರ್ತಿ ನಾನು ಒಂದು ದೇಶವನ್ನ ಒಟ್ಟಾರೆ ನೋಡೋದಾದ್ರೆ ಆ ದೇಶದ ಮೇಲೆ, ಅಲ್ಲಿ ಬದುಕ್ತಕ್ಕಂಥ ಜನಗಳ ಮೇಲೆ ಒಟ್ಟಾರೆ ಯಾವ ರೀತಿ ಪರಿಣಾಮ ಆಗ್ತಕ್ಕಂಥದ್ದು, ವೈಯಕ್ತಿಕವಾಗಿ ಪರಿಣಾಮ ಆಗ್ತಕ್ಕಂಥದ್ದು. ಎರಡು ವಿಚಾರದಲ್ಲಿ ನಾವು ಈ ಜ್ಯೋತಿಷ ಶಾಸ್ತ್ರವನ್ನ ನೋಡ್ಬೋದು, ಎರಡು ದೃಷ್ಟಿಕೋನದಲ್ಲಿ. ಹೀಗೆ ಮೊದಲನೇ ದೃಷ್ಟಿಕೋನದಲ್ಲಿ ವೈಯಕ್ತಿಕವಾಗಿ ನಮ್ಗೇನೋ ಸಮಸ್ಯೆ ಇದೆ, ನಮ್ಗೇನೋ ತೊಂದರೆ ಆಗ್ತಿದೆ ಅಂತಂದಾಗ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ, ಅವ್ರ ಜಾತಕವನ್ನು ತೋರಿಸ್ತಾರೆ. ಅಲ್ಲಿರ್ತಕ್ಕಂಥ ದಶಾಭುಕ್ತಿಗಳು, ಅವ್ರಿಗಿರ್ತಕ್ಕಂತಹ ಗೋಚಾರ, ಗ್ರಹಚಾರ ಇತ್ಯಾದಿ ಎಲ್ಲವನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಏನೋ ಒಂದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡ್ತಕ್ಕಂಥದ್ದು. ಅದೇ ಈ ಎಲ್ಲ ಜನಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನತಕ್ಕಂಥದ್ದನ್ನ ಈಗ ನಡೀತಾ ಇರತಕ್ಕಂತಹ ಗ್ರಹಗಳ ಸಂಚಲನೆ, ಗ್ರಹಗಳ ಒಂದು ಬದಲಾವಣೆ ಅನ್ನತಕ್ಕಂಥದ್ದು ಏನಿದೆ ಇದನ್ನ ನಾವು ನೋಡ್ಕೊಂಡು ಲೆಕ್ಕ ಹಾಕ್ಬೇಕಾಗತ್ತೆ. ಹಾಗಾಗಿ ಇವಾಗ ಇರ್ತಕ್ಕಂತಹ ಗ್ರಹ ಸ್ಫುಟ ಅನ್ನತಕ್ಕಂಥದ್ದು ಏನಿದೆ, ಗ್ರಹಗಳ ಚಲನೆ ಅನ್ನತಕ್ಕಂಥದ್ದು, ಗೋಚಾರ ಅನ್ನತಕ್ಕಂಥದ್ದು ಏನಿದೆ, ಒಟ್ಟಾರೆ ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನತಕ್ಕಂಥ ವಿಚಾರ ಇಲ್ಲಿ ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಇದಕ್ಕೆ ಮೊದಲನೇದಾಗಿ ನಾನು ನಿಮ್ಮ ವಾಹಿನಿಯನ್ನ ಬಹಳ ಶ್ಲಾಘನೀಯವಾಗಿರ್ತಕ್ಕಂತಹ ಒಂದು ಬೆಳವಣಿಗೆ ಇದು. ಯಾಕೆ ಅಂತಂದ್ರೆ ಸಾಧಾರಣವಾಗಿ ಒಂದು ಫೋನಿನ ಕಾರ್ಯಕ್ರಮವನ್ನ ಮಾಡಿ ನಮ್ಗೇನೋ ಸಮಸ್ಯೆ ಇದೆ ಅಂತ ಯಾರೋ 100 ಜನ ಫೋನ್ ಮಾಡಿ ನಮ್ಗೇನೋ ಈ ರೀತಿ ತೊಂದರೆ ಇದೆ ಗುರುಗಳೇ ಅಂತ ಕೇಳೋದಿಕ್ಕೂ, ಅದೇ ಜನಗಳಿಗೆ ಈ ರೀತಿ ಒಂದು ಲೋಕೋಪಯೋಗಿ ಚಿಂತನೆ ಇದು ಅಂತ ಹೇಳ್ಬೋದು. ಹಾಗಾಗಿ ನಾವು ಖಂಡಿತ ಇದನ್ನ ಆಧರಿಸ್ತೀವಿ. ಈ ರೀತಿ ಚಿಂತನೆ ಮನುಷ್ಯನಿಗೆ ಬೇಕು. ಯಾಕೆಂದ್ರೆ ಈ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಇರದೇ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ, ಯಾರೋ ಒಬ್ರು ಇದನ್ನ ಏನೋ ಒಂದು ದುರುಪಯೋಗ ಪಡಿಸ್ಕೊಳ್ಲಿಕ್ಕೋ ಅಥವಾ ನಾವು ಮಾತ್ರ ಬದುಕ್ಲಿಕ್ಕೆ ಮಾತ್ರ ಅಲ್ಲ, ಈ ಜ್ಯೋತಿಷ್ಯವನ್ನ ನಾವು
ಖಂಡಿತ ನಾವು ಚೆನ್ನಾಗಿ ಆಧಾರವಾಗಿ ತಗೊಂಡು ರೈತರು ಬೆಳೆಯನ್ನ ಬಿತ್ತಲಿಕ್ಕೆ ಮುಂಚೆ ಒಳ್ಳೆ ನಕ್ಷತ್ರದಲ್ಲಿ ಬಿತ್ತನೆ ಮಾಡ್ತಾರೆ. ಯಾವಾಗ ಮಳೆ ಬರುತ್ತೆ, ಯಾವ ನಕ್ಷತ್ರದಲ್ಲಿ ಮಳೆ ಬರುತ್ತೆ ಅಂತ ನಾವು ನೋಡ್ಕೊಂಡು ಬಿತ್ತನೆಯನ್ನ ಮಾಡಿದಾಗ ಅವರಿಗೆ ಇನ್ನಷ್ಟು ಫಸಲು. ಹಾಗಾಗಿ ಆನೋ ಭದ್ರ ಕೃತವೋ ಎಂತು ವಿಶ್ವತಃ, ಈ ವೇದದ ಮಾತೇನಿದೆ, ಜಗತ್ತಿನಲ್ಲಿ ಒಳ್ಳೇದು ಅನ್ನತಕ್ಕಂಥದ್ದು ಏನಿದೆ ಅದು ನಮಗೆ ಬರ್ಲಿ, ನಮಗೆ ಅದರಿಂದ ಒಳ್ಳೇದಾಗ್ಲಿ ಅನ್ನತಕ್ಕಂಥದ್ದು ಈ ಜ್ಯೋತಿಷ ಶಾಸ್ತ್ರದ ಉದ್ದೇಶ. ಹಾಗಾಗಿ ಈಗಿರ್ತಕ್ಕಂತಹ ಗ್ರಹಗಳ ಸಂಚಲನೆ ಅನ್ನತಕ್ಕಂಥದ್ದು ಯಾವ ರೀತಿ ಪರಿಣಾಮ ಬೀರುತ್ತೆ, ನಮ್ಮ ಸಾಮಾಜಿಕವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನತಕ್ಕಂಥದ್ದು ಖಂಡಿತ ನಾವು ಚಿಂತನೆ ಮಾಡ್ಬೇಕು. ನೋಡಿ, ಇಷ್ಟು ವರ್ಷಗಳಲ್ಲಿ ಈ 18 ತಿಂಗಳ ನಂತರದಲ್ಲಿ ಮೊನ್ನೆ ಇದೇ ಮಾರ್ಚ್ 7ನೇ ತಾರೀಕು ರಾಹು ಮತ್ತು ಕೇತುಗಳ ಬದಲಾವಣೆ ಅನ್ನತಕ್ಕಂಥದ್ದು ಏನಾಗಿದೆ, ಸಾಕಷ್ಟು ಕಡೆ ಇದರ ವಿಚಾರವಾಗಿ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಸಾಕಷ್ಟು ಮಾಧ್ಯಮದಲ್ಲಿ. ಆದರೆ ಇದು ವ್ಯಕ್ತಿಗತವಾಗಿ ಅಥವಾ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಸಾಮಾಜಿಕ ಚಿಂತನೆ ಹೊರತು ದೊಡ್ಡ ಮಟ್ಟಿಗೆ ಇದನ್ನ ಅಂದ್ರೆ ಇದೇ ಯಾವ ರೀತಿ ಸಮಾಜಕ್ಕೆ ತೊಂದರೆ ಅಥವಾ ಒಳ್ಳೇದಾ ಕೆಟ್ಟದಾ ಅನ್ನತಕ್ಕಂಥ ಚಿಂತನೆಯನ್ನ ಇವಾಗ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ. ಯಾಕೆ ಇದಕ್ಕೆ ಅಷ್ಟು ಮಹತ್ವ ಅಂತಂದ್ರೆ, ರಾಹುಕೇತುಗಳು ಛಾಯಾಗ್ರಹಗಳೇ. ಸಾಕಷ್ಟು ದೊಡ್ಡ ದೊಡ್ಡ ಜ್ಯೋತಿಷ ಗ್ರಂಥದ ಆಧಾರದ ಪ್ರಕಾರ ರಾಹುಕೇತು ಅನ್ನತಕ್ಕಂಥ ಗ್ರಹಗಳನ್ನ ಅಷ್ಟು ಮಾನ್ಯತೆಯನ್ನ ಕೊಟ್ಟಿಲ್ಲ. ಆದರೆ ರಾಹು ಮತ್ತೆ ಕೇತುಗಳನ್ನ ನಾವು ನೋಡ್ಕೊಂಡೇ ಸಾಧಾರಣ ಪಿತೃದೋಷಗಳು, ಸ್ತ್ರೀ ದೋಷಗಳು ಅಥವಾ ಬೇರೆ ಬೇರೆ ದೋಷಗಳು ರಾಹುಕೇತುಗಳ ಜೊತೆಗೆ ಯಾವ್ಯಾವ ಗ್ರಹಗಳಿದೆ, ಯಾವ ಸ್ಥಾನಗಳಲ್ಲಿದ್ದಾರೆ ಅದನ್ನ ನೋಡ್ಕೊಂಡೇ ಹೇಳುವಂತದ್ದು. ಅದಕ್ಕೆ ಸಾಕಷ್ಟು ಮಹತ್ವ ಇರತಕ್ಕಂಥದ್ದು ರಾಹುಕೇತುಗಳಿಗೆ. ಆದ್ರೆ ರಾಹುಕೇತುಗಳು ಯಾವ ರೀತಿ ಏನಂದ್ರೆ ಶನಿ ಮತ್ತೆ ಕುಜನ ಕಾರಕತ್ವವನ್ನ ತೋರಿಸ್ತಾನೆ. ಈ ರಾಹುಕೇತುಗಳು ಯಾವ ರೀತಿ ಅಂತಂದ್ರೆ ಶನಿ ಮತ್ತೆ ಕುಜ ಅವರ ಒಂದು ಬಿಹೇವಿಯರ್, ಅವರ ಕಾರಕತ್ವಗಳು ಯಾವ ರೀತಿ ಇದೆಯೋ ರಾಹುಕೇತುಗಳ ಕಾರಕತ್ವ ಕೂಡ ಹಾಗೆ ಇರತಕ್ಕಂಥದ್ದು. ವಿಶೇಷ ಇಲ್ಲಿ ಏನ್ ನಾವು ನೋಡ್ಬೇಕಾಗತ್ತೆ ಅಂತಂದ್ರೆ, ರಾಹು ಮತ್ತೆ ಕೇತು ಇಬ್ಬರು ಉಚ್ಚ ಸ್ಥಾನಕ್ಕೆ ಹೋಗಿ ಆ ಕೇತುವಿನ ಜೊತೆಗೆ ಶನಿ ಇರ್ತಕ್ಕಂಥದ್ದು ಮತ್ತೆ ರಾಹುವಿನ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಕುಜ ಬರ್ತಕ್ಕಂಥದ್ದು, ಇದು ಎರಡನ್ನ ನಾವು ನೋಡಿದ್ರೆ ಇದು ಸಾಕಷ್ಟು ಪ್ರಕೃತಿಯ ಮೇಲೆ ಪರಿಣಾಮ ಬೀರತಕ್ಕಂಥದ್ದು ಖಂಡಿತ ನಿಜ. ನೀವು ಇವಾಗ್ಲೇ ತೋರಿಸ್ತಾ ಇದ್ದೀರಾ ಮಾಧ್ಯಮದಲ್ಲಿ ಯಾವ ರೀತಿ ಹಿಟ್ಲರ್ ಅನ್ನತಕ್ಕಂಥವನ್ಗೆ ಅವನು ಮಾಡಿದಂತ ಆ ಒಂದು ತೊಂದರೆಗಳು ಇತ್ಯಾದಿ, ಆ ಯುದ್ಧಗಳು, ಆ ಸಮಯಕ್ಕೆ ಇದ್ದಂತ ಗ್ರಹಗತಿಗಳಿಗೂ ಈಗ್ಲೂ ಒಂದ್ ರೀತಿ ಒಂದು ಲಿಂಕ್ ಅನ್ನತಕ್ಕಂಥದ್ದು ಖಂಡಿತ ತಾಳೆ ಆಗ್ತಾ ಇದೆ. ಯಾಕೆಂದ್ರೆ ಅವಾಗ ಇದಕ್ಕೆ ವ್ಯತಿರಿಕ್ತವಾಗಿತ್ತು. ಅಂದ್ರೆ ಶನಿ ಕೇತು ಬಂದು ಮಿಥುನ ರಾಶಿಯಲ್ಲಿ ಇದ್ದಂಥದ್ದು, ಇವಾಗ ಶನಿ ಕೇತು ಅದಕ್ಕೆ ಸಮಸಪ್ತಮದಲ್ಲಿ ಧನುರ್ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಹೀಗೆ ಇದು ಬಹಳಷ್ಟು ವ್ಯತ್ಯಾಸವನ್ನ ನಾವು ಸಾಕಷ್ಟು ಮಾಧ್ಯಮದಲ್ಲಿ ಸಾಕಷ್ಟು ಪ್ರೋಗ್ರಾಮ್ ಅಲ್ಲಿ ಹೇಳಿರ್ತೀವಿ ಇದೇ ವಿಚಾರವನ್ನ. ಶನಿ ಕೇತುವಿನ ಸಂಯೋಗ ಅನ್ನತಕ್ಕಂಥದ್ದು ಏನಿದೆ ಅದೇ ಬಹಳ ಒಂದು ಏನು ಅಂತಂದ್ರೆ ನೆಗೆಟಿವ್ ಆಗಿ ಫಾರ್ಮ್ ಆಗ್ತಕ್ಕಂಥ ಎನರ್ಜಿ ಅನ್ನತಕ್ಕಂಥದ್ದು ಹೇಳ್ಬೋದು. ಯಾಕೆ ಅಂತಂದ್ರೆ ಈ ನೀವು ತೋರಿಸಿದ್ರಿ ಅಗ್ನಿಗೆ ಸಂಬಂಧಪಟ್ಟಂತ ದುರಂತಗಳು ಖಂಡಿತ ನೋಡಿ. ಶನಿ ಕೇತು ಇನ್ನೇನು ಸಂಯೋಗ ಆಗ್ತಾರೆ ಅಂತ ಅನ್ಬೇಕಾದ್ರೇನೆ ನೀವು ಪುಲ್ವಾಮಾ ಅಟ್ಯಾಕ್ ಇಂದ ಹಿಡಿದು ಅದಾದ್ಮೇಲೆ ಅವರು ನಮ್ಮ ಕಡೆಯವ್ರನ್ನ ತೊಂದರೆ ಕೊಟ್ಟಿದ್ದು, ಮತ್ತೆ ಬೆಂಗಳೂರಿನಲ್ಲೂ ಕೂಡ ಎಷ್ಟು ಕಾರುಗಳು ಸುಟ್ಟು ಭಸ್ಮ ಆಗಿದ್ದು, ಪೈಲಟ್ ಒಬ್ರು ಸಾವಿಗೀಡಾದ್ರು ನೋಡಿ. ಕಮಿಂಗ್ ಇವೆಂಟ್ಸ್ ಕ್ಯಾಚ್ ದೇರ್ ಶಾಡೋ ಅಂತ ಮುಂದೆ ಬರ್ತಾ ಇರತಕ್ಕಂತಹ ಗ್ರಹಗಳು 3 ತಿಂಗಳ ಮುಂಚೆನೆ ಅದರ ಪರಿಣಾಮವನ್ನ ತೋರಿಸುತ್ತೆ, ಇದು ಸತ್ಯ. ಹಾಗಾಗಿ ಅದು ರಾಹುಕೇತುಗಳು ಮಾರ್ಚ್ ಬರ್ಲಿಕ್ಕೆ ಮುಂಚೆ ಈ ಫೆಬ್ರವರಿ ಜನವರಿಯಿಂದಾನೆ ಎಷ್ಟು ಮಟ್ಟಿಗೆ ಒಂದು ವ್ಯತ್ಯಾಸಗಳು ಅನ್ನತಕ್ಕಂಥದ್ದು ಅಗ್ನಿಗೆ ಸಂಬಂಧಪಟ್ಟಂತ ದುರಂತಗಳು ಆಗ್ತಾ ಇದೆ ನಾವು ನೋಡ್ಬೋದು. ಇನ್ನ ಒಂದಷ್ಟು ದಿವಸಗಳ ಕಾಲ ಮುಂದಿನ ಜನವರಿ ಶನಿ ಬದಲಾವಣೆ ಆಗೋವರೆಗೆ ಕೂಡ ಖಂಡಿತ ಇದೇ ರೀತಿ ಆಗ್ತಕ್ಕಂಥ ಸಂಭವಗಳು ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಹೇಳ್ತೀರಾ? ಸಾರ್ವಜನಿಕರಿಗೆ ಆಮೇಲೆ ಖಂಡಿತ ಆಮೇಲೆ ಸಾರ್ವಜನಿಕರಿಗೆ ನಾನು ಇದು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ಆದ್ರೂ ಕೂಡ ಮಾಧ್ಯಮದ ಮುಖಾಂತರ ಇದು ತಿಳಿಸ್ಬೇಕಾಗಿರ್ತಕ್ಕಂಥ ವಿಚಾರ. ಈ ಶನಿಗೇತು ಸಂಯೋಗ ಅನ್ನತಕ್ಕಂಥದ್ದು ಏನು ಬಂದಿದೆ ಇವಾಗ, ಯಾರಿಗೆ ಮನೆಯಲ್ಲಿ ಪಿತೃದೋಷ ಇರತ್ತೆ ಅಂತ ಪರಿಣಾಮ ಹೇಳಿರ್ತಾರೆ ಅಂದ್ರೆ ಜ್ಯೋತಿಷಿಗಳು ಯಾರು ಹೇಳಿರ್ತಾರೆ, ಈ ವಿಚಾರ ತುಂಬಾ ಉಲ್ಬಣ ಆಗ್ತಕ್ಕಂಥ ಮಾತನಾಡ್ತೀನಿ. ಇದೀಗ ಒಬ್ಬರು ಪಬ್ಲಿಕ್ ಕಾಲರ್ ಇದ್ದಾರೆ, ತುಮಕೂರಿನಿಂದ ರಾಘು ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ರಘು ಅಂತ ಹೇಳಿ. ಹಾ ರಘು ಅವರೇ ಮಾತಾಡಿ, ಜೋರಾಗಿ ಮಾತಾಡಿ ಸ್ವಲ್ಪ. ನಮಸ್ತೆ ಸ್ವಾಮೀಜಿಗಳೇ. ನಮಸ್ಕಾರ, ಹೇಳಿ. ನಮ್ಮ ಹೆಸರು ರಘು ಅಂತ ಹೇಳಿ ತುಮಕೂರಿಂದ. ಸರ್, ಮುಂದಿನ ನಮ್ಮ ದೇಶದ ರಾಜಕೀಯ ಭವಿಷ್ಯ ಹೇಗಿರುತ್ತೆ, ಯಾರು ಬಂದ್ರೆ ಉತ್ತಮ ಆಗಿರುತ್ತೆ? ತುಮಕೂರಿನ ಬಗ್ಗೆ ಕೇಳ್ತಾ ಇದ್ದಾರೆ. ಅಲ್ಲಿನ ಕ್ಷೇತ್ರದ ರಾಜಕೀಯ ಪರಿಸ್ಥಿತಿ ಹೇಗಿದೆ, ಯಾರು ಬಂದ್ರೆ ಉತ್ತಮ? ತುಮಕೂರಿಂದಲ್ಲ ಮೇಡಮ್, ತುಮಕೂರಿಂದಲ್ಲ, ನಮ್ಮ ದೇಶದ್ದು ಭಾರತ ಭಾರತ ದೇಶವನ್ನು ತೆಗೆದುಕೊಂಡು ನಾವು ನೋಡುವಾಗ ಅಲ್ಲ, ಕೇಳಿಸ್ತಾ ಇದೆಯಾ? ಅದನ್ನ ನೋಡುವಾಗ ನಾವು ಒಂದು ಸ್ಪರ್ಧೆಯನ್ನು ನಾವು ಇಟ್ಕೋಬೇಕಾಗ್ತದೆ. ಯಾವುದೇ ಮಾಡ್ಬೇಕಿದ್ರು ಎದುರಾಳಿ ಮತ್ತು ಅದರ ಒಂದು ಸ್ಪರ್ಧೆ ನೋಡ್ಬೇಕಾಗತ್ತೆ. ಒಂದು ವಿಶೇಷತೆ, ಇನ್ನು ಯಾವುದೂ ಇಲೆಕ್ಷನ್ ಅಲ್ಲಿ ಡಿಕ್ಲೇರ್ ಆಗ್ಲಿಲ್ಲ, ಯಾರು ನಿಂತ್ಕೊಳ್ಳೋದು ಯಾರು ಹೇಗೆ ಅಂತ ಪೂರ್ತಿಯಾಗಿ ಡಿಕ್ಲೇರ್ ಆಗ್ಲಿಲ್ಲ. ಸಾಮಾನ್ಯ ಮಾತಾಡ್ಕೊಂತ ಇದ್ದಾರೆ ಹೊರತು ಯಾರು ಏನು ಹೇಗೆ ಎಷ್ಟು ಅಂತ ಡಿಕ್ಲೇರ್ ಆಗ್ಲಿಲ್ಲ. ಇನ್ನು ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ತಾ ಇದು ನಾವು ಡಿಕ್ಲೇರ್ ಆಗಿ ಹೇಳೋದಕ್ಕೆ. ಇಲ್ಲಿ ಒಂದ್ ವಿಚಾರ ಹೇಳಕ್ ಇಷ್ಟಪಡ್ತೀನಿ ರಘು ಅವ್ರೆ. ಇವಾಗ ನಾನಾಗ್ಲಿ ಅಥವಾ ನಮ್ಮ ಆತ್ಮೀಯರ ಮಂಜುನಾಥ್ ಭಟ್ರಾಗ್ಲಿ
ಇಂಥವ್ರು ಬರ್ಲಿ ಅಂತ ಹೇಳಿದ್ರೆ ಅದು ವ್ಯಕ್ತಿಗತವಾಗಿರ್ತಕ್ಕಂಥ ಅಭಿಪ್ರಾಯ ಆಗ್ಬಿಡತ್ತೆ ಮಾಧ್ಯಮದಲ್ಲಿ. ಹಾಗಾಗಿ ಪ್ರಣವ್ ಶರ್ಮಾ ಅವ್ರಿಗೆ ಇಷ್ಟನೇನೋ ಅದಕ್ಕೆ ಇವ್ರು ಬರ್ಲಿ ಅಂತ ಹೇಳಿದ್ರು ಅನ್ನತಕ್ಕಂಥ ವಿಚಾರ ಬರೋ ಸಾಧ್ಯತೆಗಳು. ಆದ್ರೆ ಜ್ಯೋತಿಷ ದೃಷ್ಟಿಕೋನದಲ್ಲಿ ನಾವು ನೋಡೋದಾದ್ರೆ ನಾವು ಕೇಳೋದು ಒಂದೇ, ಸಮರ್ಥನಾಗಿರ್ತಕ್ಕಂತಹ ನಾಯಕ ಬರಬೇಕು, ಅವನು ಯೋಗ್ಯನಾಗಿರ್ಬೇಕು. ಅದೇ ರೀತಿ ನಮ್ಮ ದೇಶವನ್ನ, ನಮ್ಮ ಒಂದು ದೇಶದ ಸ್ಥಿತಿಗತಿಗಳನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಕ್ಕಂಥವ್ನು ಆಗಿರ್ಬೇಕು ಅನ್ನೋದೇ ನಮ್ಮ ಚಿಂತನೆ. ಅದು ವ್ಯಕ್ತಿಗತವಾಗಿ ನಾವು ಹೇಳಲಿಕ್ಕೆ ಕಷ್ಟ ಆಗತ್ತೆ. ನಮಗೆ ನಾವು ಜ್ಯೋತಿಷಿಗಳಾಗಿ ಮಾಧ್ಯಮದಲ್ಲಿ ಒಂದು ಸಮಾಜ ಆಧ್ಯಾತ್ಮಿಕ ಚಿಂತಕರಾಗಿ ನಾವು ಒಬ್ಬರ ಬಗ್ಗೆ ವಿಶ್ವಾಸವನ್ನ ನಾವು ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ನಮಗೆ ಒಳ್ಳೆ ನಾಯಕ ಬೇಕು ಅನ್ನತಕ್ಕಂಥದ್ದು ನಮ್ಮ ಕಳಕಳಿ. ಒಂದು ಸಮೂಹದಲ್ಲಿ ಒಳ್ಳೆ ನಾಯಕರು ಆಯ್ಕೆ ಮಾಡ್ಲಿ. ಯಾವುದೇ ಸಮೂಹ ಬರಲಿ, ಅವ್ರ ಸಮೂಹ ಇವ್ರ ಸಮೂಹ ಪಕ್ಷಪಾತಗಳಿಲ್ಲ. ಯಾವುದೇ ಸಮೂಹ ಬಂದ್ರು ಕೂಡ ಆ ಸಮೂಹದಲ್ಲಿ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಮ್ಮ ದೇಶಕ್ಕೆ ಕೊಡ್ಲಿ, ನಮ್ಗೆ ಇದರನ್ನ ಅಂದ್ರೆ ಸಮಾಜಕ್ಕೆ ಒಳ್ಳೆ ರೀತಿಯ ಒಂದು ಮಾರ್ಗದರ್ಶನವನ್ನು ಮಾಡ್ಲಿ ಅಂತ ನಾವು ಕೇಳ್ತೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು ರಘು ಅವರೇ ಕರೆ ಮಾಡಿ ಮಾತನಾಡೋದಕ್ಕೆ. ಎಸ್ ಮಂಜುನಾಥ್ ಭಟ್ರು, ಈಗಾಗಲೇ ಹೇಳ್ತಾ ಇದ್ದೀರಿ ಅಂದ್ರೆ ಈ ಬಾರಿಯ ಒಂದು ಚುನಾವಣೆ ಆಗಿರ್ಬೋದು ಸಾಕಷ್ಟು ಮಹತ್ವ, ಕೆಲವೊಂದಿಷ್ಟು ಕ್ಷೇತ್ರಗಳು ಜಿದ್ದಾಜಿದ್ದಿಗೂ ಕೂಡ ಕಾರಣವಾಗ್ತಾ ಇದೆ. ಮಾತನಾಡ್ತೀನಿ, ಅದಕ್ಕೂ ಮೊದಲೇ ಮತ್ತೊಬ್ರು ಕಾಲರ್ ಇದ್ದಾರೆ, ವಿಜಯ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಹಾ ಸರ್, ಮಾತನಾಡಿ. ಈಗ ಇಲ್ಲಿ ನೀವು ರಾಜಕೀಯದ ಬಗ್ಗೆ ಜ್ಯೋತಿಷಿಗಳ ಮುಖಾಂತರ ಮಾತಾಡ್ತಾ ಇದ್ದೀರಾ? ಹೇಳಿ ವಿಜಯ್ ಅವರೇ. ಅಂದ್ರೆ ಇದೆ ಸರ್, ನೀವು ಮುಂದಿನ ರಾಜಕೀಯ ಭವಿಷ್ಯ ಏನಾಗುತ್ತೆ ನೀವು ಜ್ಯೋತಿಷಿಗಳು ಹೇಳಂತ ಹೇಳಂಗಿದ್ರೆ ಚುನಾವಣೆ ಅವಶ್ಯಕತೆ ಇರ್ಲಿಲ್ಲ ಸರ್? ಇಲ್ಲ, ಚುನಾವಣೆ ಅವಶ್ಯಕತೆ ಇರ್ಲಿಲ್ಲ. ಬಟ್ ನಾವ್ ಹೇಳಿದ್ದು ಒಪ್ಕೊಳ್ಳಲ್ಲ, ಒಂದ್ ಪಕ್ಷದವ್ರು ಕೇಳಿದಿರಾ? ಯಾವ್ದೇ ಪಕ್ಷದ ಪರವಾಗಿ ಮಾತಾಡ್ತಾರೆ. ಒಂದ್ ನಿಮಿಷ, ನಾವು ಪಕ್ಷದ ಪರ ಇಲ್ಲ. ನಾನು ಅವಾಗ್ಲೇ ಹೇಳ್ದೆ, ಈ ಮುಂಚೆನೆ ಹೇಳ್ದೆ, ನಾವು ಧರ್ಮದ ಪರ ಇರೋರು. ಧರ್ಮಕ್ಕೂ ಪಕ್ಷಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲದೆ ಇರೋ ತರ ವಿಚಾರ. ನಾವು ನಮ್ಮ ಧರ್ಮದ ದೃಷ್ಟಿಕೋನದಿಂದ ಸಮರ್ಥರಾಗಿರ್ತಕ್ಕಂಥವ್ರು ಬರ್ಲಿ ಅಂತ ನಾವ್ ಹೇಳ್ತೀವಿ. ಆಮೇಲೆ ನೀವ್ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಾವು ಇಂಥವ್ರು ಬರ್ತಾರೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಇಂಥವ್ರು ಎಲೆಕ್ಟ್ ಆಗ್ತಾರೆ ಅಂತ ಹೇಳೋದು ಅವರ ಜಾತಕದ ಆಧಾರದ ಮೇಲೆ. ಅದೇ ರೀತಿ ಅವರು ಬೇರೆ ಇರ್ತಕ್ಕಂತಹ ಅವರ ಎದುರಾಳಿಗಳು ಇವ್ರ ಜಾತಕದ ಆಧಾರದ ಮೇಲೆ ಇವ್ರು ಬರ್ಬಹುದು ಅಂತ ಹೇಳ್ಬೋದು. ಅದರಿಂದ ನಮಗೆ ಆಗ್ಬೇಕಾಗಿರ್ತಕ್ಕಂಥ ಲಾಭಗಳು ಏನೂ ಇಲ್ಲ, ನಷ್ಟವೂ ಏನೂ ಇಲ್ಲ. ಆದ್ರೆ ಧರ್ಮಕ್ಕೆ ಯಾವುದೇ ರೀತಿ ಒಂದು ಚ್ಯುತಿ ಅನ್ನತಕ್ಕಂಥದ್ದು ಉಂಟಾಗಬಾರ್ದು ಅನ್ನತಕ್ಕಂಥದ್ದು ನಮ್ಮ ಚಿಂತನೆ. ಆಮೇಲೆ ನೀವು ಹೇಳಿದ್ರೆ ಜ್ಯೋತಿಷದಲ್ಲೇ ಇದನ್ನೆಲ್ಲ ಹೇಳಲಿಕ್ಕೆ ಆಗತ್ತಾ ಅಂತ, ಹೇಳಲಿಕ್ಕೆ ಆಗಲ್ಲ ಅಂತಲ್ಲ, ಖಂಡಿತ. ಸೂರ್ಯ ಇವಾಗ ಏನು ಅಂತಂದ್ರೆ ನೀವು ನೋಡ್ತಾ ಇದ್ದೀರಾ, ಸೂರ್ಯ ಇವಾಗ ಬಿಸಿಲು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಇನ್ನ ಮೇ ಏಪ್ರಿಲ್ ಸಮಯಕ್ಕೆ ಬಿಸಿಲು ಜಾಸ್ತಿ ಇರುತ್ತೆ ಅಂತ ನೀವು ಹೇಗೆ ಹೇಳ್ತೀರಾ? ಹಾಗಾಗಿ ಇದು ಜ್ಯೋತಿಷ ಅನ್ನತಕ್ಕಂಥದ್ದೇ ಹಾಗೆ. ಇವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ನೋಡ್ಕೊಂಡು ಮುಂದೆ ಯಾವ ರೀತಿ ಪರಿಸ್ಥಿತಿಯನ್ನ ಬರಬಹುದು ಅನ್ನತಕ್ಕಂಥದ್ದು ತಾಳೆ ಹಾಕೋದು ಈ ಜ್ಯೋತಿಷ ಶಾಸ್ತ್ರ. ಅದನ್ನ ನಂಬತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಚುನಾವಣೆ ಯಾಕೆ ಬೇಕು ಅಂತಂದ್ರೆ ಇದು ಪ್ರಜಾಪ್ರಭುತ್ವ. ಹಾಗಾಗಿ ಇದು ಪ್ರಜಾಪ್ರಭುತ್ವದ ಒಂದು ನಿಯಮನೇ ಹಾಗೆ. ನಾವು ಯಾವುದೇ ರೀತಿ ಜ್ಯೋತಿಷ್ಯದ ಮೇಲೆ ನಿಂತಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಅಲ್ಲ. ನಾವು ಪ್ರಜೆಗಳಿಗೆ ಒಳ್ಳೇದನ್ನ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನ, ಅಥವಾ ನಮಗೆ ಒಬ್ಬ ಸಮರ್ಥನಾಗಿರ್ತಕ್ಕಂಥ ನಾಯಕ ಬರ್ಲಿ ಅನ್ನತಕ್ಕಂಥ ಒಂದು ಚಿಂತನೆ ನಡೆಸ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತಕ್ಕಂಥದ್ದು ಜ್ಯೋತಿಷ ಶಾಸ್ತ್ರದ ಮೇಲೆ. ಅದು ಬಿಟ್ಟು ಇನ್ಯಾವ ರೀತಿ ಪಕ್ಷಪಾತ ಅನ್ನತಕ್ಕಂಥದ್ದು ಅಥವಾ ನಾವು ಎಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನಡೀತಾ ಇರೋಂತ ಒಂದು ವಿಚಾರ ಅಲ್ಲ. ಇದು ಒಂದು ಚಿಂತನೆ, ಒಂದು ಚರ್ಚೆ ಅಷ್ಟೇ. ಅದೇ ರೀತಿ ನೀವು ಅದನ್ನ ತಗೊಳ್ಬೇಕಾಗತ್ತೆ. ಬೇರೆ ಖಂಡಿತ ಬೇರೆ ತರ್ಕಕ್ಕೆ ಆಸ್ಪದ ಕೊಡಬೇಡಿ. ಓಕೆ, ಥ್ಯಾಂಕ್ ಯು ವಿಜಯ್ ಕರೆ ಮಾಡಿ ಮಾತನಾಡೋದಕ್ಕೆ. ಎಸ್ ಮಂಜುನಾಥ್ ಭಟ್ ಈಗಾಗಲೇ ಹೇಳ್ತಾ ಇದ್ದೆ, ಕೆಲವೊಂದಿಷ್ಟು ಕ್ಷೇತ್ರಗಳು ಜಿದ್ದಾಜಿದ್ದಿಯನ್ನು ಪಡೆದುಕೊಂಡಿದೆ. ಅದಕ್ಕೆ ಉದಾಹರಣೆಗೆ ಇಲ್ಲಿ ಮಂಡ್ಯ ಕ್ಷೇತ್ರವನ್ನ ಮೊದಲನೇದಾಗಿ ತಗೊಳ್ಳೋಣ ನಾವು. ಸುಮಲತಾ ಅಂಬರೀಶ್ ಅವರ ಒಂದು ಅನುಕಂಪದ ಅಲೆ ಇದೆ. ಇನ್ನು ಜೆಡಿಎಸ್ಗೆ ಇಳಕೇಳು ವಿಧಾನಸಭೆಯಲ್ಲಿ ಏನ್ ವಿನ್ ಆಗುತ್ತೆ, ಅಲ್ಲಿನ ಮತದಾರರ ಸಂಖ್ಯೆ ಜಾಸ್ತಿ ಇದೆ, ಜೆಡಿಎಸ್ ಕಡೆ ಒಲವಿದೆ ಅಂತ. ಸೊ ಅಲ್ಲಿನ ಅಭ್ಯರ್ಥಿಗಳನ್ನ ಗಮನದಲ್ಲಿಟ್ಕೊಂಡು ಅಲ್ಲಿನ ಕ್ಷೇತ್ರದ ಒಂದು ಜ್ಯೋತಿಷ್ಯ ಹೇಳೋದಾದ್ರೆ ಅಥವಾ ಅಲ್ಲಿನ ಒಂದು ಈ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡೋದಾದ್ರೆ ಇವರಿಬ್ಬರ ಒಂದು ಜ್ಯೋತಿಷ್ಯಕ್ಕೆ ಏನು ಅಭ್ಯರ್ಥಿಗಳ ಜ್ಯೋತಿಷ್ಯಕ್ಕೆ ತಾಳೆ ಹಾಕೋದಾದ್ರೆ ತುಂಬಾ ವಿಶೇಷತೆ ಇದೆ. ಯಾಕೆಂದ್ರೆ ಸಮವಿತ್ತಂ ಸಮಬಲಂ ಅಂತ ಹೇಳ್ತಾರೆ. ಸರಿಸಮಾನ ಆದ್ರಿಂದ ಆ ರೀತಿಯಾಗಿರ್ತಕ್ಕಂಥ ಒಂದು ಜಿದ್ದಾಜಿದ್ದಿ ನಡೆದಿದೆ. ಇದೇ ರೀತಿಯಾಗಿ ಎಲ್ಲ ಕಡೆ ನಡೀತಾ ಇಲ್ಲ. ಕೆಲವು ಭಾಗದಲ್ಲಿ ಇತ್ಕೊಂಡಿದ್ದಾರೆ, ಕೆಲವು ಭಾಗದಲ್ಲಿ ಚರ್ಚೆಗಳಾಗ್ತಾ ಇದೆ, ಕೆಲವೊಂದಷ್ಟು ಡಿಕ್ಲೇರ್ ಆಗಿದೆ, 90% ಆಗಿದೆ. ಆದ್ರೂ ಕೂಡ ಆತರ ಜಿದ್ದಾಜಿದ್ದಿಗಳಿಲ್ಲ. ಕೆಲವು ಕ್ಷೇತ್ರಗಳಲ್ಲಿ ಏನಾಗುತ್ತೆ, ಸರಿಸಮಾನ ಅಂತ ಇರುತ್ತೆ, ಕೆಲವರು ಚಾಲೆಂಜ್ ಆಗಿ ತಗೊಂಡಿರ್ತಾರೆ, ಕೆಲವೊಂದಷ್ಟು ನನಗೆ ಅವರದ್ದೇ ಆಗಿರ್ತಕ್ಕಂಥ ಒಂದು ಅಲ್ಲಿ ಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು ಅನ್ನೋಂಥ ಉದ್ದೇಶ ಇರುತ್ತೆ. ಆ ಜಾಗದಲ್ಲಿ ಅವರದ್ದೇ ಆಗಿರ್ತಕ್ಕಂಥ ಒಂದು ವಿಶೇಷತೆ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ತರ ಜಿದ್ದಾಜಿದ್ದಿಯನ್ನ ಮಾಡ್ತಕ್ಕಂಥದ್ದು ಒಂದು. ಎರಡನೇದಾಗಿ
ಇನ್ನೊಂದು ಕೆಲವೊಂದಷ್ಟು ಪಕ್ಷಾಂತರ ಆಗಿರ್ತದೆ. ಯಾಕಂದ್ರೆ ಒಂದು ಸಮೂಹದಲ್ಲಿ ಇರೋರು ಇನ್ನೊಂದು ಸಮೂಹಕ್ಕೆ ಹೋಗಿ ಅಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು, ಅವಾಗಲೂ ಅದರ ಜಿದ್ದಿ ಆಗ್ತಕ್ಕಂಥದ್ದು. ಇನ್ನೂ ವಿಶೇಷ ಏನಂತಂದ್ರೆ ಅವರದ್ದಾಗಿರ್ತಕ್ಕಂಥ ಜಾತಕವೂ ಹಾಗೆ ಇರ್ತದೆ. ಅವ್ರಿಗಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಗೆದ್ದು ಬರಬೇಕು ಅನ್ನುವಂಥದ್ದು ಇರುತ್ತೆ, ಅಥವಾ ಕಠಿಣ ಪರಿಸ್ಥಿತಿಯಲ್ಲಿ ನಾನು ಸೋಲ್ಬೇಕು ಅಂತ ಇರುತ್ತೆ. ಆ ರೀತಿಯಾಗಿ ತುಂಬಾ ಅವರು ಪ್ರಯತ್ನ ಪಟ್ಟು ಮಾಡಬೇಕು ಅಂತ ಇರುತ್ತೆ, ಅನಾಯಾಸ ಬರೋದಿಲ್ಲ ಅಂತ ಇರುತ್ತೆ. ಕೆಲವು ಜಾತಕಕ್ಕೂ ಸೇರ್ಕೊಳ್ಳುತ್ತೆ. ಕೆಲವು ಕ್ಷೇತ್ರ ನಾನು ಹೇಳಿದೆ, ಫಸ್ಟ್ ಹೇಳಿದೆ ನಾನು, ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಮೇಲೆ ಆಧಾರವಾಗಿ ಕೆಲವೊಂದಷ್ಟು ಈ ನಿಯಮಗಳು ಮತ್ತು ಈ ಎಲೆಕ್ಷನ್ಗಳು ಅಥವಾ ಈ ಒಂದು ಚುನಾವಣೆಗಳು ನಡೆಯುತ್ತೆ ಅಂತೇಳಿ. ಹಾಗೆ ಈ ಕೆಲವು ಕ್ಷೇತ್ರದಲ್ಲಿ ತುಂಬಾ ಜಿದ್ದಾಜಿದ್ದಿ ಅಂದ್ರೆ ಅವರ ಜಾತಕದ ಪ್ರಭಾವ, ಇನ್ನು ಸ್ಥಳದ ಪ್ರಭಾವ, ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಅಲ್ಲೇ ಒಂದು ವ್ಯಕ್ತಿಗಳ ಒಂದು ವ್ಯಕ್ತಿತ್ವವನ್ನು ಅವರು ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ, ವಿಶೇಷವಾಗಿ ಅಲ್ಲಿ ನನಗೆ ಆ ಸ್ಥಳದಲ್ಲಿ ನಾನೇ ಗೆಲ್ಬೇಕು ಅನ್ನೋಂಥ ಒಂದು ಚಾಲೆಂಜ್ ತಗೊಂಡು ಮಾಡ್ತಕ್ಕಂಥದ್ದು. ಹಾಗಾಗಿ ಕೆಲವೊಂದಷ್ಟು ಜಾತಕದ ಜೊತೆಗೆ ಅಲ್ಲಿ ಒಂದು ಎದುರಾಳಿನೂ ಅದರಲ್ಲಿ ಕಾರಣ ಆಗ್ತಾರೆ. ಎದುರಾಳಿಯವರು ಅಷ್ಟು ಜಿದ್ದಿ ಇಲ್ಲ, ಇವ್ರು ಜಿದ್ದಿ ಮಾಡೋದಕ್ಕಾಗಲ್ಲ. ಎದುರಾಳಿಯವರು ಸರಿಸಮಾನರಾಗಿರ್ತಾರೆ, ಅವರು ಇದೇ ರೀತಿ ಹೋರಾಟವನ್ನು ಮಾಡ್ತಾರೆ, ಅವರಿಗೂ ಇಷ್ಟೇ ಪರಿಶ್ರಮ ಆಗ್ತದೆ, ಇವರಿಗಾಗಿರೋ ತೊಂದರೆ ಅವ್ರಿಗೂ ಆಗಿರ್ತದೆ. ಹಾಗೆ ಅಲ್ಲಿ ಆ ರೀತಿಯಾಗಿ ಸರಿಸಮಾನ ಹೋರಾಟ ಮಾಡ್ತಾರೆ. ಅದರಲ್ಲಿ ಗೆಲುವು ಯಾರಿಗೆ ಅನ್ನುವಂತಹದ್ದು ಅವರವರ ಜಾತಕ ಮತ್ತೆ ಅವರ ಒಂದು ಕುಟುಂಬದ ಹಿನ್ನೆಲೆಯೂ ಬರ್ತದೆ. ಯಾಕೆಂತಂದ್ರೆ ಕೆಲವು ಕೌಟುಂಬಿಕವಾಗಿ ಹಿಂದೆ ಒಂದು ಪರಂಪರೆಯಿಂದ ಏನು ಬಂದಿರ್ತಾರೆ, ಈ ಜ್ಯೋತಿಷ್ಯದಲ್ಲಾಗ್ಲಿ ಅಥವಾ ಒಂದು ಸಂಗೀತ ಮಾಧ್ಯಮದಲ್ಲಾಗ್ಲಿ ಯಾವುದೇ ಆದ್ರೂ ಹಿಂದಿನ ತಲೆಮಾರಿನಿಂದ ಕೆಲವೊಂದಷ್ಟು ಬಂದಿರ್ತದೆ. ಹಾಗೆ ರಾಜಕೀಯದಲ್ಲೂ ಬಂದಿದ್ದುಂಟು ಬೇಕಷ್ಟು. ಈ ಗಾಂಧಿ ಮನೆತನದ ಎಷ್ಟು ಅವರು ಮುಂದಿನ ಪೀಳಿಗೆ ರಾಜಕೀಯಕ್ಕೆ ಬಂದಿದ್ದಾರೆ. ಈಗ ನಮ್ಮ ದೇವೇಗೌಡರ ಒಂದು ಕುಟುಂಬಸ್ಥರು ಕೂಡ ರಾಜಕೀಯಕ್ಕೆ ಅವರ ಪರಂಪರೆಗತವಾಗಿ ಮುಂದೆ ಬಂದಿದ್ದಾರೆ. ಹೀಗೆ ಎಲ್ಲಾ ಪಕ್ಷದಲ್ಲೂ ಕೂಡ ಅವರು ಒಂದು ಪರಂಪರೆಯಿಂದ ಅವರ ಮಕ್ಕಳು ಮೊಮ್ಮಕ್ಕಳು ಹೀಗೆ ರಾಜಕೀಯದಲ್ಲಿ ಬಂದಿದ್ದಾರೆ. ಅದು ರಕ್ತಗತ ಗುಣವಾಗಿ ಬಂದಿರುತ್ತೆ. ಕೆಲವೊಂದಷ್ಟು ಅವರ ಪ್ರಯತ್ನದಿಂದಾನು ಬಂದಿರುತ್ತೆ, ಕೆಲವೊಂದಷ್ಟು ಅವರ ಒಂದು ಬೇರೆ ಬೇರೆ ರೀತಿಯ ಒಂದು ಸಹಾಯ ತಗೊಂಡು ಬಂದಿರುತ್ತೆ. ಕೆಲವು ಕ್ಷೇತ್ರದ ಮಹತ್ವನೂ ಇರುತ್ತೆ, ಕೆಲವು ಹೆಸರಿನ ಒಂದು ಬಲಾನೂ ಇರುತ್ತೆ. ಅವರೊಂದು ಇಂಥ ಒಂದು ವ್ಯಕ್ತಿಯ ಮಗ ಅಥವಾ ಇಂಥವರ ಒಂದು ಪಕ್ಷ ಈ ರೀತಿಯಾಗಿ ಬಂದಿರುತ್ತೆ. ಹಾಗಾಗಿ ಅದು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಅದರ ವಿಮರ್ಶೆಯನ್ನು ಮಾಡಬೇಕು. ಒಂದು ಮಾರ್ಗದಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲವನ್ನೂ ನಾವು ತೆಗೆದುಕೊಂಡು ವಿಮರ್ಶೆಯನ್ನು ಮಾಡಬೇಕು. ಮತ್ತೆ ಒಂದು ಹೆಸರಿನ ಮೇಲೆ ಇವರು ಬಂದ್ಬಿಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವು ಪರಿಸ್ಥಿತಿ ವ್ಯತ್ಯಾಸಗಳಿರ್ತದೆ. ಒಂದೇ ಕ್ಷೇತ್ರದಲ್ಲಾದ್ರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದು ವ್ಯತ್ಯಾಸ ಇರ್ತದೆ. ಹಾಗೆ ಅದನ್ನು ಪೂರ್ತಿಯಾಗಿ ನಾವು ಗಣನೆ ತೆಗೆದುಕೊಳ್ಳಿ ಹೇಳೋದಕ್ಕೆ ಆಗೋದಿಲ್ಲ. ಎದುರಾಳಿ ಮತ್ತು ಅವರು ಯಾರು ನಿಂತ್ಕೊಂಡಿದ್ದಾರೆ ಅವ್ರ ಮೇಲೆ ಪೂರ್ತಿಯಾಗಿ ಅವ್ರನ್ನ ಜಾತಕ ತಗೊಂಡು ವಿಶ್ಲೇಷಣೆ ಮಾಡಿ ಮತ್ತು ಅವರ ಹಿನ್ನೆಲೆಯನ್ನು ನೋಡ್ಬೇಕಾಗತ್ತೆ. ಅಂದ್ರೆ ಜಾತಕದ ಹಿನ್ನೆಲೆ ಅಂತ ಇರ್ತದೆ, ಪೂರ್ವ ಪುಣ್ಯವನ್ನು ನೋಡ್ಬೇಕಾಗತ್ತೆ, ನೋಡಿ ಹೇಳಬೇಕಾಗತ್ತೆ. ಅದನ್ನ ಈಗ ನಾವು ಸೂಚನೆ ಕೊಡಬಹುದೇ ಹೊರತು ಅದನ್ನು ನಾವು ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳಕ್ ಇದಮಿತ್ತಮ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಎಸ್, ಓಕೆ. ಪ್ರಣವ್ ಶರ್ಮಾ ಅವರು, ಈಗಾಗಲೇ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಮಂಜುನಾಥ್ ಭಟ್ ಹೇಳ್ದಂಗೆ ಹಿನ್ನೆಲೆ ಅಂದ್ರೆ ಕುಟುಂಬದ ವರ್ಚಸ್ಸಿರುತ್ತೆ, ತಂದೆ ತಾಯಿಗಳ ಒಂದು ಹೆಸರಿರುತ್ತೆ. ಸೊ ಅದರ ಮೇಲೆ ಅಖಾಡಕ್ಕೆ ಧುಮುಕ್ತಾರೆ, ಗೆಲ್ತಾರೆ ಅನ್ನುವಂತ ವಿಶ್ವಾಸ ಇರುತ್ತೆ. ಬಟ್ ಕೆಲವೊಂದು ಕಡೆ ಅಂತಹ ಸ್ಟ್ರಾಟಜಿಗಳು ಕೂಡ ಫೇಲ್ ಆಗಿರೋದು ಎಷ್ಟೋ ಉದಾಹರಣೆ ಇದೆ ರಾಜಕೀಯ ಒಂದು ಪ್ರಜಾಪ್ರಭುತ್ವದಲ್ಲಿ, ಇತಿಹಾಸದಲ್ಲಿ. ಸೊ ಅದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ? ರಾಜಕೀಯವಾಗಿ ಹೇಳಲಿಕ್ಕೆ ನನಗೆ ಫಸ್ಟ್ ಸಮರ್ಥನಲ್ಲ. ಯಾಕಂದ್ರೆ ನಾನೊಬ್ಬ ಧಾರ್ಮಿಕ ಚಿಂತಕ, ಒಬ್ಬ ಜ್ಯೋತಿಷಿ. ಹಾಗಾಗಿ ಜ್ಯೋತಿಷ ಆಧಾರದ ಮೇಲೆ ಹೇಳೋದಾಯ್ತು ಅಂತಂದ್ರೆ ಅವರವರ ಒಂದು ಗ್ರಹಗತಿಗಳು ಅನ್ನತಕ್ಕಂಥದ್ದು ಬಹಳ ಮುಖ್ಯ ಆಗತ್ತೆ. ಇವಾಗ ನಮ್ಮ ಈಗಾಗಲೇ ಮಂಜುನಾಥ್ ಭಟ್ರು ಹೇಳ್ದಂಗೆ ನೋಡಿ, ಒಂದು ವಿಚಾರ ಹೇಳ್ತೀನಿ. ಎಷ್ಟೊಂದು ಕಡೆ ಇದು ನಮ್ಮ ಒಂದು ಏನು ಪಕ್ಷದ ಭದ್ರಕೋಟೆ ಅನ್ನತಕ್ಕಂತ ಒಂದು ಡಿಕ್ಲರೇಷನ್ ಇದ್ದಂತ ಕಡೆ ಕೂಡ ಆ ಪಕ್ಷದ ಅಭ್ಯರ್ಥಿಯೇ ಸೋತಿರತಕ್ಕಂಥದ್ದು ಸಾಕಷ್ಟು ಕಡೆ ಇದೆ. ಆ ರೀತಿ ಬೇಕಾದಷ್ಟು ನಮ್ಮ ಕಳೆದ ಚುನಾವಣೆಯಲ್ಲಿ ಆಗಿರ್ತಕ್ಕಂಥದ್ದು. ಅದೇ ರೀತಿ ನಮಗೆ ಏನು ಅಂತಂದ್ರೆ ನಾವು ಈಗ ರಾಜಕೀಯ ಅನ್ನತಕ್ಕಂಥದನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಒಂದು ಏನು ಇವಾಗ ಕುಮಾರಸ್ವಾಮಿ ಅವ್ರದ ಪಕ್ಷದಲ್ಲಿ ಅವ್ರಿಗೆ ಬಂದಂತ ಒಂದು ವಿಚಾರ ಮತ್ತೆ ಅವರು ಮುಖ್ಯಮಂತ್ರಿ ಆಗಿದ್ದಕ್ಕೂ ಅವರ ಜಾತಕದಲ್ಲಿ ಇರತಕ್ಕಂಥ ಬಲ ಅನ್ನತಕ್ಕಂಥದ್ದು. ಅದು ಬಿಟ್ರೆ ಇದು ಏನು ಅಂತಂದ್ರೆ ಅವರಿಗೆ ದೇವರ ಕರುಣೆ, ದೇವರ ಕೃಪೆ ಅನ್ನತಕ್ಕಂಥದ್ದು, ಗ್ರಹಗಳ ಬಲ ಅನ್ನತಕ್ಕಂಥದ್ದು ಇತ್ತು. ಹಾಗೆ ಜ್ಯೋತಿಷ್ಯ ಆಧಾರದ ಮೇಲೆ ಅವರು ಸೋಲ್ತಾ ಇದ್ದಾರೆ ಅಥವಾ ಅವ್ರು ಗೆಲ್ತಾ ಇದ್ದಾರೆ ಅಂತಂದ್ರೆ ಒಂದು ಅಲ್ಲಿ ಅವ್ರಿಗೆ ಇರತಕ್ಕಂತಹ ಗ್ರಹಗತಿಗಳು ಮತ್ತೆ ಆ ಪ್ರದೇಶದಲ್ಲಿ ಇರತಕ್ಕಂತಹ ಜನಗಳಿಗೆ ಆಗ್ತಕ್ಕಂತಹ ಒಳತು ಕೆಡಕು ಅದರ ಮೇಲೆ ಕೂಡ ನಿಂತಿರತ್ತೆ. ನಾನು ಹೇಳ್ತೀನಿ ಕೇಳಿ, ಈ ಪ್ರದೇಶದಲ್ಲಿ ಅಂದ್ರೆ ಇವಾಗ ನಾನು ಯಾವ್ದೋ ಒಂದು ಹಳ್ಳಿಯನ್ನ ಉದ್ದೇಶಿಸಿ ಯಾವ್ದೋ ಒಂದು ಕಾನ್ಸ್ಟಿಟ್ಯೂಯನ್ಸಿಯನ್ನ ಇಟ್ಕೊಂಡು ಮಾತಾಡ್ತೀನಿ. ಅಲ್ಲಿ ಇವಾಗ ಒಬ್ಬ ಸಮರ್ಥನಾಗಿರ್ತಕ್ಕಂಥ ನಾಯಕ ಬರಬಾರದು, ಯಾವ್ದೋ ಒಂದು ತೊಂದರೆ ಇರತ್ತೆ ಅಲ್ಲಿ. ಅಂದ್ರೆ ಯಾವ್ದೋ ಒಂದು ದೇವಸ್ಥಾನಗಳನ್ನ ಕೆಡವೋ, ಅಲ್ಲಿ ಯಾವ್ದೋ ಧರ್ಮ ಅನ್ನತಕ್ಕಂಥದಿಗೆ ತುಂಬಾ ಚ್ಯುತಿ ಬಂದು ಅಲ್ಲಿ ಇರ್ತಕ್ಕಂಥ ಜನಗಳೆಲ್ಲ ಅಧರ್ಮದ ಕಡೆಗೆ ಪ್ರೇರೇಪಣೆ ಆಗಿತ್ತು ಅಂತಂದ್ರೆ ಅಲ್ಲಿ ಒಬ್ಬ ಅಧಾರ್ಮಿಕನಾಗಿರ್ತಕ್ಕಂತಹ ಒಬ್ಬ ನಾಯಕನೇ ಬರ್ತಾನೆ. ಹಾಗಾಗಿ ಪ್ರಜೆಗಳ ಒಟ್ಟಾರೆ ಇರ್ತಕ್ಕಂತಹ ಕರ್ಮದ ಆಧಾರದ ಮೇಲೆ ಮತ್ತೆ ಅಲ್ಲಿ ನಿಂತ್ಕೊಳ್ತಾ ಇರ್ತಕ್ಕಂತಹ ಅಭ್ಯರ್ಥಿಯ ಜಾತಕದ ಮೇಲೆ ನಿರ್ಧಾರ ಆಗ್ತಕ್ಕಂಥದ್ದು ಈ ಒಂದು ವಿಚಾರ ಅನ್ನತಕ್ಕಂಥದ್ದು. ಇದು ಜ್ಯೋತಿಷ್ಯ ಆಧಾರದ ಮೇಲೆ ಹೇಳ್ಬೋದು. ಈಗ ನಾವು ಇದನ್ನ ರಾಜಕೀಯವಾಗಿ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ
ಇದು ಬಹಳ ಮುಖ್ಯ ಹೌದು. ಆಗುತ್ತೆ. ಅದೇ ರಾಜಕೀಯದಲ್ಲಿ ಏನ್ ಹೇಳುತ್ತೆ, ರಾಜಕೀಯ ಭವಿಷ್ಯ, ಅವರ ಒಂದು ಸೋಲು ಗೆಲುವಿಗೆ ಲೆಕ್ಕಾಚಾರ, ಅವರ ಒಂದು ಕುಂಡಲಿಗಳು ಅಥವಾ ಅವರ ಒಂದು ಕುಂಡಲಿ. ಮತ್ತೆ ಹೇಳಿದ್ನಲ್ಲ ಈಗ ಈ ಪ್ರದೇಶ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ, ಈ ಪ್ರದೇಶದಲ್ಲಿ ದೇವರ ಒಂದು ಇಚ್ಛೆ ಮೇರೆಗೆ ಇನ್ನ ಬರಗಾಲ ಆಗ್ಬೇಕು ಅಥವಾ ಇನ್ನ ಇಲ್ಲಿ ಕೆಡುಕುಂಟಾಗ್ಬೇಕು, ಇಲ್ಲಿ ಇರ್ತಕ್ಕಂಥ ಜನರೆಲ್ಲ ಅಧಾರ್ಮಿಕತೆಗೆ ಒಳಗಾಗ್ಬೇಕು ಅನ್ನತಕ್ಕಂಥದ್ದು ದೈವ ಸಂಕಲ್ಪ ಅನ್ನತಕ್ಕಂಥದ್ದು ಇತ್ತು ಅಂತಂದ್ರೆ ಖಂಡಿತ ಒಬ್ಬ ಅಯೋಗ್ಯವಾಗಿರ್ತಕ್ಕಂಥ ಒಬ್ಬ ನಾಯಕ ಬಂದು ಕೂತ್ಕೋತಾನೆ. ಹಾಗಾಗಿ ವೀಕ್ಷಕರ ಸದ್ಯ ಒಬ್ರು ಕರೆ ಮಾಡಿದ್ದಾರೆ, ಮಹದೇವ ಪ್ರಸಾದ್ ಅಂತ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹಾ ಸರ್ ಮಾತನಾಡಿ, ಏನಿದೆ ಪ್ರಶ್ನೆ ಕೇಳಿ. ಮೇಡಮ್, ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಇವರಿಬ್ರು ಜಾತಕದ ಪ್ರಕಾರ ಯಾರು ಸ್ವಲ್ಪ ಜೋರಾಗಿ ಮಾತನಾಡ್ತೀರಾ ಮಹದೇವ್ ಪ್ರಸಾದ್? ಮೇಡಮ್, ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಪ್ರಕಾರ ಜಾತಕದ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗ್ಬೋದು ಮೇಡಮ್ ಭವಿಷ್ಯಕ್ಕೆ? ಸರ್ ಏನ್ ಹೇಳ್ತೀರಿ? ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಮ್ಮ ಅಭಿಪ್ರಾಯ ಕೇಳ್ತಾ ಇದೀರಾ, ಅವ್ರ ಜಾತಕನ್ ಕೇಳ್ತಾ ಇದ್ದೀರಾ? ಜಾತಕದ ಬಗ್ಗೆ ಕೇಳ್ತಾ ಇದ್ದಾರೆ. ಜಾತಕದ ಪ್ರಕಾರ ನಿಮ್ಮ ನರೇಂದ್ರ ಮೋದಿನೇ ಹೇಳ್ಬೋದು, ಆದ್ರೆ ಜಾತಕದ ಪ್ರಕಾರ ಯಾರಾಗ್ಬೋದು ಸರ್? ನಮಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಬಹಳ ವಿಶ್ವಾಸನೂ ಇಲ್ಲ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಬೇಸರನೂ ಇಲ್ಲ. ಜಾತಕದ ಪ್ರಕಾರ ನೋಡಿದ್ರೆ ನಮಗೆ ನರೇಂದ್ರ ಮೋದಿ ಅವರು ಆಗ್ತಾರೆ ಅಂತ ನಮ್ಮ ಅಭಿಮತ. ಯಾಕೆಂದ್ರೆ ಅವರ ಗ್ರಹಗತಿಗಳಲ್ಲಿ ಅವರ ಗ್ರಹಗಳು, ಅವ್ರಿಗೆ ಇರ್ತಕ್ಕಂಥ ಗ್ರಹಗತಿಗಳು, ಅವ್ರಿಗೆ ಇರ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನತಕ್ಕಂಥದ್ದು, ಜಾತಕದಲ್ಲಿ ಇರ್ತಕ್ಕಂಥ ಬಲ ಅನ್ನತಕ್ಕಂಥದ್ದು ಏನಿದೆ, ಅದೇ ರೀತಿ ದೇಶದಲ್ಲಿ ಒಟ್ಟಾರೆ ನಾವು ಇವಾಗ ನೋಡ್ಬೇಕು ಅಂತಂದ್ರೆ ಯಾವ ರೀತಿ ಒಬ್ಬ ನಾಯಕ ಬರಬಹುದು ಅನ್ನತಕ್ಕಂಥ ಒಂದು ಗಣನೆಗೆ ತಗೊಂಡ್ರೆ, ಜ್ಯೋತಿಷ ಶಾಸ್ತ್ರವನ್ನ ಗ್ರಹಗಳನ್ನ ನಾವು ಗಣನೆಗೆ ತಗೊಂಡು ಯಾವ ರೀತಿ ಒಬ್ಬ ನಾಯಕ ಬರಬಹುದು ಅಂತ ನಾನು ನೋಡೋದೇ ಆದ್ರೆ ಅದಕ್ಕೂ ಇವರ ಒಂದು ಜಾತಕಕ್ಕೂ ಬಹಳಷ್ಟು ಒಂದು ತಾಳೆ ಆಗ್ತಕ್ಕಂಥದ್ದು, ಅದೇ ರೀತಿ ಅವ್ರು ಬರಬಹುದು ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿರುತ್ತೆ. ಮಹಾದೇವ ಪ್ರಸಾದ್ ಅವರ ಕೇಳಿಸ್ತಾ? ಕೇಳ್ತೀವಿ ಸರ್. ಈಗ ಅವ್ರು ಮಂಜುನಾಥ್ ಸರ್ ಏನ್ ಹೇಳ್ತಾರೆ ಸರ್? ಮಂಜುನಾಥ್ ಭಟ್ ಅವರು ಕೇಳಿ ಮಂಜುನಾಥ್ ಭಟ್ರು ಇಲ್ಲೇ ಇದಾರೆ, ಕೇಳಿ. ನಮಸ್ಕಾರ ಮಹದೇವ್ ಪ್ರಸಾದ್ ಅವರೇ. ಹೇಳಿ ಸರ್. ಇಲ್ಲಿ ನಾವು ಜಾತಕನ ವಿಶ್ಲೇಷಣೆ ಮಾಡುವಾಗ ನಾವು ಮುಂಚೆನೂ ಕೂಡ ಒಂದು ಈ ವಾಹಿನಿಯಲ್ಲಿ ವಿಶ್ಲೇಷಣೆ ಮಾಡಿದೀವಿ, ರಾಹುಲ್ ಗಾಂಧಿ ಅವರದ್ದು ಮತ್ತು ನರೇಂದ್ರ ಮೋದಿ ಅವರನ್ನ. ಅದ್ರಲ್ಲಿ ನರೇಂದ್ರ ಮೋದಿ ಅವರಿಗೆ ಈ ಸಲ ಅವರಿಗೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಕ್ಕಂಥ ಒಂದು ಗ್ರಹಗಳ ಬಲ ಇದೆ. ಅಷ್ಟು ಸರಿಸಮಾನವಾದ ಬಲ ರಾಹುಲ್ ಗಾಂಧಿ ಅವರಿಗೆ ಕಂಡು ಬರೋದಿಲ್ಲ. ಅವ್ರ ಜಾತಕ ನಮ್ಮ ಕೈಯಲ್ಲಿ ಇದೆ, ಆದ್ರೂ ಕೂಡ ಸಾಕಷ್ಟು ವಿಶ್ಲೇಷಣೆಯನ್ನ ತುಂಬಾ ಸಲ ನಾವು ಮಾಡಿದೀವಿ. ಆದ್ರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ, ಈಗಿನ ಒಂದು ಚುನಾವಣೆಯ ಒಂದು ಅವಧಿ ಏನಿದೆ ಅದರಲ್ಲಿ ಅವರಿಗೆ ಅಷ್ಟು ಗ್ರಹಗಳು ಬಲಿಷ್ಠವಾಗಿ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಸ್ವಲ್ಪ ಜಾಸ್ತಿ ಅನುಕೂಲ ಇದೆ ಅಂತ ನಮ್ಮ ಸೂಚನೆಯನ್ನ ನಿಮ್ಗೆ ಕೊಡಬಹುದು. ಓಕೆ ಸರ್, ಥ್ಯಾಂಕ್ ಯು ಮಹದೇವ್ ಪ್ರಸಾದ್ ಕರೆ ಮಾಡಿದ್ದಕ್ಕೆ. ಈಗಾಗಲೇ ನೋಡ್ತಾ ಇದೀವಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಟೆಂಪಲ್ ರನ್ ಶುರು ಹಚ್ಕೊಂಡಿದ್ದಾರೆ ಅಭ್ಯರ್ಥಿಗಳು. ಈಗಾಗಲೇ ಇನ್ನು ಬಿ ಫಾರ್ಮ್ ಸಲ್ಲಿಕೆ ಆಗಿಲ್ಲ ಅಥವಾ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಇಲ್ಲ ಒಂದು ಕಡೆ ಜಾತಕದಲ್ಲಿ ಅಥವಾ ಕುಂಡಲಿಗಳಾಗಿರ್ಬಹುದು ಅಥವಾ ಅವರ ಗ್ರಹಗತಿಗಳು ಸರಿ ಇಲ್ಲದೆ ಇದ್ರು ಕೂಡ ದೇವರುಗಳು ಮೊರೆ ಹೋಗ್ತಾರೆ. ಸೊ ಅಲ್ಲಿ ದೇವರ ಅನುಗ್ರಹ ಜೊತೆಗೆ ದೇವರ ಕೃಪಾ ಕಟಾಕ್ಷ ಕೈ ಹಿಡಿಯುತ್ತಾ? ಯಾಕೆ ಅಂದ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗ ನಮ್ಗೆ ಜಾತಕ ಚೆನ್ನಾಗಿಲ್ಲ, ಸ್ವಾಮಿ ನೀವ್ ಹೇಳ್ತಿರಲ್ಲ ನಮ್ ಜಾತಕದಲ್ಲಿ ಏನೋ ತೊಂದರೆ ಇದೆ ಅಂತ, ನೀವು ಹೇಳಿದಕ್ಕೆ ನಾವು ದೇವರ ಪೂಜೆ ಮಾಡಿಸ್ಬಿಟ್ರೆ ನಮ್ಗೆ ಒಳ್ಳೇದಾಗತ್ತಾ ಅಂತ ನೀವು ಕೇಳಬಹುದು. ಇವಾಗ ಅದೇ ಪ್ರಶ್ನೆ ಇಲ್ಲಿ ನೀವು ಸ್ವಲ್ಪ ಅದನ್ನ ಏನು ಅಂತಂದ್ರೆ ವೈಭವೀಕರಿಸಿ ಕೇಳ್ತಾ ಇದೀರ. ಈಗ ಒಂದ್ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಇವಾಗ ಹುಷಾರಿಲ್ಲ ಅಂತಂದ್ರೆ ನಾವು ವೈದ್ಯರ ಹತ್ರ ಹೋಗಿ ಒಂದಷ್ಟು ಮಾತ್ರೆ ತಗೋತೀವಿ. ಆದ್ರೆ ಮಾತ್ರೆ ಏನೋ ಸರಿ ಮಾಡ್ಬಿಡತ್ತೆ ಅಂತ ಅನ್ಕೊಳ್ಳಿಕ್ಕಾಗಲ್ಲ. ನಮ್ಮ ದೇಹದಲ್ಲಿ ಒಂದಷ್ಟು ಮಟ್ಟಿಗೆ ಆ ಹುಷಾರಿಲ್ಲದೆ ಇರತಕ್ಕಂತ ಒಂದು ವಿಚಾರವನ್ನ ಕಡಿಮೆ ಮಾಡಿ ಆಮೇಲೆ ಮತ್ತೆ ಸರಿ ಮಾಡುತ್ತೆ. ಹಾಗೆ ಜಾತಕದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಆತರ ಇದ್ದ ಪಕ್ಷದಲ್ಲಿ ದೇವರ ಮೊರೆ ಹೋಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೇದಾಗ್ತಕ್ಕಂಥದ್ದು ಇದೆ. ನಾನು ಅದು ತಪ್ಪು ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಈ ಜ್ಯೋತಿಷ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದೇ ಪರಿಹಾರ ಭಾಗ ಅನ್ನತಕ್ಕಂಥದ್ದೇ ಜಾಸ್ತಿ. ಜ್ಯೋತಿಷ ಶಾಸ್ತ್ರದಲ್ಲಿ ಇರ್ತಕ್ಕಂತಹ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನತಕ್ಕಂಥದ್ದು ಅದೇ ಶಾಸ್ತ್ರ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ದೇವರ ಮೊರೆ ಹೋದ್ರೆ ಅವ್ರಿಗೆ ಒಳ್ಳೇದಾಗತ್ತಾ? ಆಗತ್ತೆ. ಆದರೆ ನಾವು ಅದಕ್ಕೂ ಇದಕ್ಕೂ ರೇಷಿಯೋ ಕಂಪೇರ್ ಮಾಡ್ಬೇಕು. ಅವರ ಜಾತಕದಲ್ಲಿ ಎಷ್ಟು ಸಮಸ್ಯೆ ಇದೆ, ಸಮಸ್ಯೆಗೆ ಅವ್ರಿಗೆ ಬರ್ತಾ ಇರ್ತಕ್ಕಂತಹ ದೇವರ ಒಂದು ಎನರ್ಜಿಯ ಕೃಪೆ ಅನ್ನತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಕೆಲಸ ಮಾಡತ್ತೆ ಅಂತ ಇದನ್ನ ನಾವು ನೋಡ್ಬೇಕು ಅಂತಂದ್ರೆ ಅವರ ಕರ್ಮ ವಿಶ್ಲೇಷಣೆಯನ್ನ ಮಾಡ್ಬೇಕು. ಸಂಚಿತ, ಸೂಚಿತ, ಆಗಾಮಿ ಅನ್ನತಕ್ಕಂಥ 3 ರೀತಿ ಕರ್ಮಗಳು ನಮಗೆ ಶಾಸ್ತ್ರ ಹೇಳಿರ್ತಕ್ಕಂಥದ್ದು. ಸಂಚಿತ ಕರ್ಮಗಳು, ಆಗಾಮಿ ಕರ್ಮಗಳು, ಸೂಚಿತ ಕರ್ಮಗಳು ಅನ್ನತಕ್ಕಂಥ ಏನ್ ಕರ್ಮಗಳಿದೆ ಇದರಲ್ಲಿ ಎಲ್ಲ ಕರ್ಮಗಳಿಗೂ ಎಲ್ಲದಕ್ಕೂ ಪರಿಹಾರ ಅನ್ನತಕ್ಕಂಥದ್ದು ಸಿಗಲ್ಲ. ಸೊ ಸಣ್ಣ ಪುಟ್ಟ ಇವಾಗ ಏನೋ ಒಂದ್ ಸಣ್ಣ ಪುಟ್ಟ ವಿಚಾರವಾಗಿ ಕಾಯಿಲೆ ಬಂದಿದ್ರೆ ಪರಿಹಾರ ಸಿಗತ್ತೆ, ಕೆಲವೊಂದಕ್ಕೆ ಈ ಕ್ಯೂರೇ ಇಲ್ಲದೆ ಇರತಕ್ಕಂಥ ಕಾಯಿಲೆಗಳು ಬರುತ್ತೆ. ಅದೇ ರೀತಿ ಜಾತಕದಲ್ಲಿ ಕೂಡ ಕೆಲವೊಂದು ಬದಲಾವಣೆ ಮಾಡ್ಲಿಕ್ಕೆ ಆಗದೆ ಇರತಕ್ಕಂತಹ ಗ್ರಹಗಳ ಒಂದು ಸಮಸ್ಯೆ ಅನ್ನತಕ್ಕಂಥದ್ದು ಬರುತ್ತೆ. ಏನು ಮಾಡ್ಲಿಕ್ಕೆ ಆಗಲ್ಲ, ಅವಾಗ ಬರೀ ಅನುಭವಿಸ್ಬೇಕು, ನಾರಾಯಣ ಅಂತ ಅನ್ಕೊಂಡು ಅನುಭವಿಸ್ಬೇಕಷ್ಟೇ. ಇನ್ನು ಕೆಲವೊಂದ್ಸತಿ ಕೆಲವೊಂದು ದೇವರ ಮೊರೆ ಹೋಗೋದ್ರಿಂದ, ಕೆಲವೊಂದು ದೇವತಾರ್ಚನೆ ಮಾಡೋದ್ರಿಂದ ಖಂಡಿತ ಅವರಿಗೆ ದೇವರ ಕೃಪೆ ಅನ್ನತಕ್ಕಂಥದ್ದು ಆಗತ್ತೆ. ಪೂರ ಸ್ಥಿತಿನೇ ಬದಲಾವಣೆ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ದೇವರ ಆಶೀರ್ವಾದ ಅನ್ನತಕ್ಕಂಥದ್ದು ಖಂಡಿತ ಆಗತ್ತೆ. ಅವರ ಶ್ರದ್ಧೆ, ಅವರ ಭಕ್ತಿ
ಹಣಕಾಸಿಗೆ ಖಂಡಿತ ದೇವ್ರು ಒಲಿಯೋನಲ್ಲ. ಈ ಜಗತ್ತನ್ನೇ ಸೃಷ್ಟಿ ಮಾಡಿರ್ತಕ್ಕಂಥವನು ಇಲ್ಲಿ ತ್ರೇನ ವಿನಾ ತೃಣಮಪಿ ನ ಚಲತಿ, ಎಲ್ಲ ನಡೆಸ್ತಾ ಇರ್ತಕ್ಕಂಥ ಭಗವಂತನಿಗೆ ನಾವು ಹಣಕಾಸು ಎಷ್ಟು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಆಂತರಿಕವಾಗಿ ನನ್ನ ಮನಸ್ಸನ್ನ ಎಷ್ಟು ಕೊಡ್ತೀವಿ. ಅವಾಗ್ಲೂ ಭಟ್ರೆ ಹೇಳಿದ್ರು ಪರೋಕ್ಷ ಪ್ರಿಯ ಆಯ ದೇವ ಅಂತ. ಪ್ರತ್ಯಕ್ಷವಾಗಿ ಏನ್ ಕೊಟ್ರು ನೀವು ದೇವ್ರ ಮುಂದೆ ಏನ್ ನೈವೇದ್ಯ ಇಟ್ರು ಅಲ್ಲೇ ಇರುತ್ತೆ, ದೇವ್ರು ತಗೊಂಡು ಹೋಗಲ್ಲ. ಪರೋಕ್ಷವಾಗಿ ನಾನು ಕೊಡ್ತಕ್ಕಂತಹ ನನ್ನ ಮನಸ್ಸನ್ನ ಮಾತ್ರ ಭಗವಂತ ಸ್ವೀಕರಿಸ್ತಾನೆ. ಅದರಿಂದ ಅವನಿಗೆ ನಿಜವಾಗ್ಲೂ ನನ್ನ ಶ್ರದ್ಧಾ ಭಕ್ತಿಯಲ್ಲಿ ಅವನಿಗೆ ಒಳ್ಳೇದು ಅನ್ನತಕ್ಕಂಥದ್ದು ಕಾಣಿಸ್ತಂದ್ರೆ ಅನುಗ್ರಹ ಮಾಡ್ತಕ್ಕಂಥದ್ದು ಖಂಡಿತ ದೇವರಿಗೆ ಶಕ್ತಿ ಇದೆ. ಆ ರೀತಿ ಆಗ್ತಕ್ಕಂಥ ಸಂಭವಗಳು ನಾವು ಈ ಕಾಲಮಾನದಲ್ಲಿ ತುಂಬಾ ನೋಡಿದೀವಿ. ರಾಜಕೀಯವಾಗಿ ಮುಂದೆ ಕೂಡ ಆ ರೀತಿ ಆಗ್ತಕ್ಕಂಥ ಸಂಭವಗಳು ಇದೆ. ಓಕೆ, ಎಸ್ಟಿಗೇನವರು ಕರೆ ಮಾಡಿದ್ದಾರೆ ಚಾಮರಾಜನಗರದಿಂದ ಅನಂತ್ ಪ್ರಸಾದ್ ಅಂತ. ಸರ್ ನಮಸ್ಕಾರ. ಹಾ ಸರ್, ಏನಿದೆ ಪ್ರಶ್ನೆ ಕೇಳಿ, ಜ್ಯೋತಿಷಿಗಳಿದ್ದಾರೆ, ಮಾತನಾಡಿ. ಅದೇ ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ಅದೇ ಇಲ್ಲ, ಜ್ಯೋತಿಷ ಪ್ರತಿಯೊಂದು ನೋಡ್ತಾ ಇರ್ತೀವಿ ಈಗ. ಹೌದು, ಆ ಪಕ್ಷ ಈ ಪಕ್ಷ ಬರುತ್ತೆ ಅಂತ ಹೇಳಿ ಒಬ್ರಿಗೊಬ್ರು ತಾರತಮ್ಯ ಮಾಡೋ ಬದಲು ನಾವೆಲ್ಲ ಸರಿ ಒಂದು ಭಗವಂತನ ಒಂದು ಪ್ರಾರ್ಥನೆ ಮಾಡಿ ಒಳ್ಳೆ ಸರ್ಕಾರ ಬರ್ಲಿ, ಒಳ್ಳೆ ಸುಭಿಕ್ಷವಾದಂತ ಒಂದು ರಾಮರಾಜ್ಯ ಬರ್ಲಿ, ಅದನ್ನ ನಾವು ನೀವನ್ನಂಗೆ ದೇವ್ರಗಣ್ಣ ಪ್ರಾರ್ಥನೆ ಹೋಗಿ ದೇವ್ರಗಣ್ಣ ಮನೆ ಹೋಗಿ ಅಂತ ಹೇಳಿದ್ರಿ. ಅದೇ ತರ ನಾವೆಲ್ಲರೂ ಸರಿ ಒಂದು ಭಗವಂತನ ಪ್ರಾರ್ಥನೆ ಮಾಡಿ ಒಳ್ಳೆ ರಾಜ್ಯ ಬರ್ಲಿ, ಒಳ್ಳೆ ಸುಭಿಕ್ಷವಾದಂತ ಒಂದು ಸಾಮ್ರಾಜ್ಯ ಬರ್ಲಿ ಅಂತ ನಾವು ಒಂದು ಪ್ರಾರ್ಥನೆ ಮಾಡೋಣ ಅಂತ ನನ್ನ ಒಂದು ಅಭಿಪ್ರಾಯ ಗುರುಗಳೇ. ಖಂಡಿತವಾಗಿ ನೀವು ಹೇಳ್ತಾ ಇರೋದು ಸತ್ಯವಾದ ಮಾತು. ಮತ್ತೆ ಅಲ್ಲಿ ಅದೇ ರೀತಿಯ ಒಂದು ಚಿಂತನೆ ಕೂಡ ಇಲ್ಲಿ ನಡೀತಾ ಇರೋದು. ಒಂದು ಯೋಗ್ಯವಾಗಿರ್ತಕ್ಕಂಥದ್ದು, ಸಮರ್ಥವಾಗಿರ್ತಕ್ಕಂಥ ಒಂದು ನ್ಯಾಯವಾಗಿ ರಾಜ್ಯವನ್ನ ದೇಶವನ್ನ ಆಳತಕ್ಕಂಥ ಒಂದು ಸುಭಿಕ್ಷವನ್ನು ಉಂಟು ಮಾಡತಕ್ಕಂಥ ರಾಜ ನಮ್ಮ ಒಂದು ದೇಶಕ್ಕೆ ಸಿಗಲಿ ಎನ್ನುವಂತ ಪ್ರಾರ್ಥನೆ ನಮ್ದು ಉದ್ದೇಶ. ಅದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಇರೋದು. ಅದೇ ರೀತಿಯ ಅವರು ಕೂಡ ಅದೇ ರೀತಿಯ ಪ್ರಾರ್ಥನೆ ಮಾಡ್ಕೊಳಕ್ಕೆ ಹೋಗಿರ್ತಾರೆ ದೇವಸ್ಥಾನಕ್ಕೆ ಅಂತ ನಾವು ಅಂದ್ಕೊಂಡಿದೀವಿ. ಯಾಕೆಂದ್ರೆ ಗುರುಗಳೇ, ನಾವು ಆ ಪಕ್ಷ ಈ ಪಕ್ಷ ಬರುತ್ತೆ ಅಂದ್ರೆ ಅನಂತವ್ರೆ, ಈ ಪಕ್ಷ ಬರತ್ತಾ ಈ ಪಕ್ಷ ಬರತ್ತಾ ಅಂತ ನಮ್ಮನ್ನ ಪ್ರಶ್ನೆ ಕೇಳ್ತಿರೋದು ವೀಕ್ಷಕರೇ. ಇಲ್ಲಿ ನಾವು ಯಾವ ಪಕ್ಷದ ಬಗ್ಗೆನೂ ಪಕ್ಷಪಾತ ಇಟ್ಕೊಂಡು ನಾನು ಈ ಪಕ್ಷಕ್ಕೆ ಒಳ್ಳೇದ ಈ ಪಕ್ಷಕ್ಕೆ ಕೆಟ್ಟದ ಅನ್ನತಕ್ಕಂಥ ಅಭಿಪ್ರಾಯ ನಾವು ವ್ಯಕ್ತಪಡಿಸ್ತಾ ಇಲ್ಲ. ಆ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇರೋದು ವೀಕ್ಷಕರೇ. ಅವರ ಕುತೂಹಲಕ್ಕೆ ನಾವು ಬದ್ಧರಾಗಿರ್ತೀವಿ. ನಾವು ನಮ್ಮ ಜ್ಯೋತಿಷದ ಪ್ರಕಾರ ಯಾವ ಸಲಹೆಯನ್ನ ಕೊಡ್ಬೇಕೋ ಕೊಡ್ತಕ್ಕಂತ ಪ್ರಯತ್ನವನ್ನ ಖಂಡಿತ ಮಾಡ್ತೀವಿ. ಆದ್ರೆ ನಾವು ಒಂದು ಧರ್ಮವನ್ನ ಆಚರಣೆ ಮಾಡ್ತಕ್ಕಂಥವ್ರಾಗಿ ಪ್ರತಿ ದಿವಸ ನಾವು ದೇವರಲ್ಲಿ ಅಥವಾ ದೊಡ್ಡವರು ಹಿರಿಯರಲ್ಲಿ ಮೊರೆ ಇಡ್ತಕ್ಕಂಥದ್ದು, ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ, ಆಸ್ಮಿನ್ ರಾಷ್ಟ್ರೇ ರಾಜನ್ಯ ಇಶವ್ಯ ಶೂರೋ ಮಹಾರಥೋ ಜಾಯತಾಂ. ಯಜುರ್ವೇದ ಒಂದ್ ಕಡೆ ಹೇಳತ್ತೆ, ರಾಜರಿಗೆ ಶೌರ್ಯ ಮತ್ತೆ ಧೈರ್ಯ ಅನ್ನತಕ್ಕಂಥದ್ದು ಅದರಿಂದ ಮೆರೆದು ಅವರು ಪ್ರಜೆಗಳನ್ನ ಪಾಲಕರಾಗಿ ಮಾಡ್ತಕ್ಕಂತಹ ಒಂದು ಸ್ಥಿತಿಯನ್ನ ಕೊಡಪ್ಪ ಅಂತ ಇದೇ ಪ್ರಾರ್ಥನೆಯನ್ನ ನಾವು ಮಾಡ್ತಕ್ಕಂಥದ್ದು. ಹಾಗಾಗಿ ಬೇಕಾದಷ್ಟು ದೇವಸ್ಥಾನಗಳಲ್ಲಿ ಬೇಕಾದಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನ ಕೂಡ ಆ ಭಗವಂತನ ಕೃಪೆಯಿಂದ ನಾವು ನೆರವೇರಿಸಿದೀವಿ. ಈ ರೀತಿ ಒಳ್ಳೆ ಒಬ್ಬ ಸಮರ್ಥನಾಗಿರ್ತಕ್ಕಂಥ ನಾಯಕ ಬರ್ಲಿ ಅಂತ ನಮ್ಮ ಉದ್ದೇಶನೂ ಅದೇ. ವ್ಯಕ್ತಿಗತವಾದ ಅಭಿಪ್ರಾಯ ಯಾವುದು ಇಲ್ಲ, ನಮ್ಗೆ ಯಾರ ಮೇಲೂ ಪಕ್ಷಪಾತ ಇಲ್ಲ. ಎಲ್ಲರೂ ನಮಗೆ ಬೇಕಾಗಿರೋರೆ. ನಮ್ಮ ದೇಶಕ್ಕೆ ಒಳ್ಳೆಯವನಾಗಿರ್ತಕ್ಕಂಥ ಒಬ್ಬ ನಾಯಕ ಬಂದು ನಮ್ಮ ದೇಶದ ಒಂದು ಸ್ಥಿತಿ ಅನ್ನತಕ್ಕಂಥದ್ದು ಎಲ್ಲ ದೇಶಗಳಿಗೆ ಹೋಲಿಸಿದಾಗ ಅದು ಒಂದು ಉತ್ಕೃಷ್ಟ ಸ್ಥಾನದಲ್ಲಿ ಇರಬೇಕು ಅನ್ನತಕ್ಕಂಥದ್ದೇ ನಮ್ಮ ಅಭಿಪ್ರಾಯ. ಒಳ್ಳೇದಾಗ್ಲಿ ಅನಂತ್ ಅವ್ರೆ. ಥ್ಯಾಂಕ್ ಯು ಅನಂತ್ ಅವರೇ ಕರೆ ಮಾಡಿ ಮಾತನಾಡೋದಕ್ಕೆ. ಮಂಜುನಾಥ್ ಭಟ್ರೆ, ನೋಡ್ತಾ ಇದ್ದೀವಿ ಒಂದು ಮತದಾರರಲ್ಲೂ ಕೂಡ ಒಂದು ಕುತೂಹಲ ಇದೆ. ಈ ಬಾರಿ ದೇಶದ ಪ್ರಧಾನಿ ಯಾರಾಗ್ತಾರೆ, ಒಂದು ಸುಭಿಕ್ಷವಾದಂತಹ ಒಂದು ಭ್ರಷ್ಟಾಚಾರ ಮುಕ್ತವಾಗಿ ಆಡಳಿತ ನಡೆಸುವಂತಹ ಸರ್ಕಾರ ಕೇಂದ್ರದಲ್ಲಿರಬೇಕು ಅನ್ನುವಂತಹ ಆಸೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ರಾಜಕೀಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭವಿಷ್ಯ ಅಥವಾ ಎಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಭವಿಷ್ಯವನ್ನ ತಾಳೆ ಹಾಕಿ ನೋಡೋದಾದ್ರೆ ಒಂದು ಹೆಚ್ಚಿನ ಗ್ರಹಗತಿಗಳ ಪ್ರಭಾವ ಯಾರ ಪರವಾಗಿರಬಹುದು ಇದೆ? ಈಗ ನಾವು ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ ಅವರದ್ದೇ ಆಗಿರ್ತಕ್ಕಂಥ ಒಂದು ವಿಶ್ಲೇಷಣೆ ಜಾತಕದಲ್ಲಿ ನಾವು ನೋಡ್ಬೇಕಾಗತ್ತೆ. ಈಗ ನರೇಂದ್ರ ಮೋದಿ ಅವರನ್ನ ಜಾತಕವನ್ನು ತೆಗೆದುಕೊಂಡು ನೋಡುವಾಗ ಅವರದ್ದು ನೋಡಿ, ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ, ಲಗ್ನದಲ್ಲಿ ಚಂದ್ರ ಮಂಗಳ ಯೋಗ, ಅಂದ್ರೆ ಕುಜ ಮತ್ತು ಚಂದ್ರ ಕೂಡ ಒಂದೇ ಲಗ್ನದಲ್ಲಿರ್ತಕ್ಕಂಥದ್ದು. ಅದು ಒಂದು ರೀತಿಯ ಧೈರ್ಯ, ಶಕ್ತಿ, ಪರಾಕ್ರಮ, ಒಂದು ಶತ್ರು ನಿಗ್ರಹ ಮಾಡತಕ್ಕಂಥ ಒಂದು ಸಾಮರ್ಥ್ಯ ಇರತಕ್ಕಂಥ ಯೋಗ. ಅದು ಪಂಚಮಹಾಪುರುಷ ಯೋಗ ಅಥವಾ ಒಂದು ರಾಜಯೋಗಕ್ಕೆ ಸರಿಸಮಾನವಾದಂಥ ಯೋಗ, ಒಳ್ಳೆ ಯೋಗ ಅದು. ಮತ್ತೆ ಗಜಕೇಸರಿ ಯೋಗ, ಚತುರ್ಥ ಭಾವದಲ್ಲಿ ಗುರು ಇರೋದು ಕೂಡ ಒಂದು ರೀತಿಯ, ಅಂದ್ರೆ ಚಂದ್ರ ಕೇಂದ್ರದಲ್ಲಿ ಇರೋದು ಕೂಡ ಒಂದು ವಿಶೇಷತೆ ಪಡೆದ ಅದೊಂದು ವಿಶೇಷವಾದಂಥ ಯೋಗ. ಮತ್ತೆ ಲಾಭದಲ್ಲಿ ಅಂದ್ರೆ 11ನೇ ಮನೆಯಲ್ಲಿ ಸೂರ್ಯ ಇದ್ರೆ ಸರ್ವ ಪಾಪವೂ ಕೂಡ ವಿನಾಶವಂತದೆ, ಮತ್ತೆ ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸಿನ ಕಡೆಗೆ ತೆಗೆದುಕೊಂಡು ಹೋಗ್ತದೆ ಎನ್ನುವಂತಹದ್ದು ವೈಯಕ್ತಿಕ ಮತ್ತು ರಾಜಕೀಯ ಕೂಡ. ರಾಜಗ್ರಹ ಆಗಿರ್ತಕ್ಕಂಥ ಸೂರ್ಯನು ರಾಜಗ್ರಹ,
ಅವನು ಲಾಭಸ್ಥಾನದಲ್ಲಿ ಇದ್ದು ಉಚ್ಚ ಬುಧನ ಜೊತೆಯಲ್ಲಿ ಇರತಕ್ಕಂತಹದ್ದು ಒಂದು ವಿಶೇಷತೆ, ಮತ್ತೆ ಹೆಚ್ಚಿನ ಒಂದು ಬಲಿಷ್ಠನಾಗಿರ್ತಕ್ಕಂತಹ ಸೂರ್ಯ ಏನಿದ್ದಾನೆ ಆ ರಾಶಿಗೆ ಒಂದು ಒಳ್ಳೆಯ ಫಲವನ್ನ ಅಂದ್ರೆ 10ನೇ ಮನೆ ಅಧಿಪತಿ ಆಗಿರ್ತಾನೆ. ಮತ್ತು ಲಾಭಾಧಿಪತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಉಚ್ಚ ಬುಧನ ಸಂಬಂಧದಲ್ಲಿ ಸಂಪರ್ಕದಲ್ಲಿ ಇರೋದ್ರಿಂದ ಇವರು ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿರುತ್ತೆ ಹೇಳುವಂತಹದ್ದು. ಮತ್ತೆ ಇನ್ನೊಂದು ಇದು ಕಾಲ ಪುರುಷನ ರಹಸ್ಯ ಕ್ಷೇತ್ರ, ಇದು ಅಷ್ಟಮ ಸ್ಥಾನ ಅಂದ್ರೆ ಈ ವೃಶ್ಚಿಕ ರಾಶಿ. ಹಾಗಿರೋದ್ರಿಂದ ಇಲ್ಲಿ ಒಂದು ವಿಶೇಷತೆ ಏನಿದೆ ಅಂತಂದ್ರೆ, ಈಗ ಒಂದು ಯಾವುದೇ ವಿಚಾರವನ್ನ ಆ ಮುಂಚೆ ಯಾರಿಗೂ ಅವರು ಗುಟ್ಟನ್ನು ಬಿಟ್ಟುಕೊಡೋದಿಲ್ಲ. ಅವರು ಆ ಸಮಯಕ್ಕೆ ತಕ್ಕನಾಗಿ ಏನ್ ಹೇಳ್ಬೇಕು ಅದನ್ನೇ ಹೇಳ್ತಾರೆ. ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ಬೇಕು ಅಂದ್ರೆ ನೋಟ್ ಬ್ಯಾನ್ ಮಾಡ್ಬೇಕು ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ, ಅನಿರೀಕ್ಷಿತ ನೋಟ್ ಬ್ಯಾನ್ ಆಯ್ತು. ಇದೇ ರೀತಿ ಎಷ್ಟೋ ಕೆಲಸ ಕಾರ್ಯಗಳನ್ನ ನಮ್ಗೆ ಅಂದ್ರೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡಿರ್ಬೋದು, ಇಷ್ಟು ಹೆಸರು ಮಾಡದೇ ಇರ್ಬೋದು, ಆದ್ರೆ ಅಂತ ಒಂದು ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಆ ಸಮಯಕ್ಕೆ ತಕ್ಕನಾಗ ಆ ಸಮಯದಲ್ಲಿ ಅದನ್ನು ಹೇಳ್ತಕ್ಕಂಥದ್ದು ಇದು ಕಾಲಪುರುಷನ ರಹಸ್ಯ ಕ್ಷೇತ್ರದಲ್ಲಿ ಕುಜ ಮತ್ತು ಚಂದ್ರನ ಯುತಿಯಲ್ಲಿ ಇರತಕ್ಕಂತಹದ್ದು. ಮತ್ತೆ ಗುರುವಿನ ಒಂದು ಪೂರ್ಣಾನುಗ್ರಹ ಅವ್ರಿಗಿದೆ ಅಂತ ಭಾವಿಸ್ಬೇಕಾಗತ್ತೆ. ಮತ್ತೆ ಪಂಚಮ ಸ್ಥಾನದಲ್ಲಿ ರಾಹು ಇರತಕ್ಕಂತಹದ್ದು ಬಹಳ ಬುದ್ಧಿಯನ್ನ ಪ್ರಚೋದಿಸ್ತಾನೆ ಮತ್ತು ಬಹಳ ಒಂದು ವಿಶ್ಲೇಷಣೆಯನ್ನು ಮಾಡಿ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಆಡಳಿತವನ್ನ ಅಧಿಕಾರವನ್ನ ಕೊಡೋದಕ್ಕೆ ಅವು ಕೂಡ ಸಹಾಯ ಆಗುತ್ತೆ. ಮತ್ತೆ ಇನ್ನು ಹೆಚ್ಚಿನದಾಗಿ ನೋಡ್ಬೇಕು ಅಂದ್ರೆ 10ನೇ ಮನೆಯಲ್ಲಿ, ಇಲ್ಲಿ 10ನೇ ಮನೆ ಅಂತ ದಶಮ ಭಾವದಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಶನಿ ಮತ್ತು ಶುಕ್ರ, ಶನಿ ಕರೋಫಲ ಅಂದ್ರೆ ಕಾರ್ಮಿಕ ವರ್ಗಕ್ಕೆ ನಾವು ಶನಿಯನ್ನ ಕೆಲವು ಸಂದರ್ಭದಲ್ಲಿ ಅವರನ್ನು ನಾವು ಜಿಜ್ಞಾಸೆಗೆ ಒಳಪಡಿಸ್ತೀವಿ. ಹಾಗಾಗಿ ನಾವು ಕಾರ್ಮಿಕ ವರ್ಗವನ್ನು ನೋಡ್ಕೊಂಡು ಹೋಗೋದು ಅಂದ್ರೆ ಈ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಇವರಿಗೆ ಎಲ್ಲಾ ರೀತಿಯ ಒಂದು ಅನುಕೂಲ ಆಗತಕ್ಕಂತ ಗ್ರಹಗತಿಗಳು ಅನುಕೂಲ ಇದೆ. ಮತ್ತೆ ಮುಂದಿನ ಒಂದು ಏನು ಆಡಳಿತ ಕೊಡತಕ್ಕಂತ ಒಂದು ಯೋಗ ಕೂಡ ಇವರಿಗೆ ಸಾಕಷ್ಟು ವಿಜಯಲಕ್ಷ್ಮಿ ಇವರಿಗೆ ಒಲಿದು ಬರೋ ತರ ಇದೆ. ಅದು ತಾನಾಗಿಯೇ ಬರೋದಿಲ್ಲ, ಪ್ರಯತ್ನ ಪೂರ್ವಕ ಬರಬೇಕು ಅಂತ ಅನ್ಸುತ್ತೆ. ಮುಂಚೆ ಬಂದಾಗ ಇವರು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾದ್ರೂ ಕೂಡ ಇವರು ಒಂದು ಸಾಮಾನ್ಯ ಒಂದು ಜಸ್ಟ್ ನಾವು ಪಾಸ್ ಆಗಿದೀವಿ ಅನ್ನೋ ತರ, ನಮಗೆ ಅಧಿಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಅವರಿಗೆ ಸೀಟ್ ಸಿಗಬಹುದು ಅನ್ನುವಂಥದ್ದು ಕೂಡ ಸಾಮಾನ್ಯ ಮಾಹಿತಿಯನ್ನ ಕೊಡಬಹುದು. ಅಷ್ಟು ಒಂದು ಸೂಚನೆಯನ್ನು ನಾವು ಕೊಡಬಹುದು. ಜ್ಯೋತಿಷ್ಯ ಎಷ್ಟೇ ಇದ್ರು ಕೂಡ ನಾವು ಸೂಚನೆ ಕೊಡ್ತೇವೆ ಹೊರತು ಇದು ಹೀಗೆ ಆಗತ್ತೆ ಇದು ಮಿತ್ತಮ್ ಅಂತ ಹೇಳಕ್ ಆಗೋದಿಲ್ಲ. ಇದು ಒಂದು ಸೂಚನೆ ಅಷ್ಟೇ. ಹಾಗಾಗಿ ಈ ಜಾತಕ ಭಾವವನ್ನು ನೋಡುವಾಗ ಇವರಿಗೆ ಈ ವರ್ಷದಲ್ಲಿ ಶಿವಫಲ ಇದೆ. ಇವರು ಪ್ರಯತ್ನ ಪಟ್ಟು ಮುಂದೆ ಬರ್ಬೇಕಾಗತ್ತೆ, ಅಂದ್ರೆ ಈ ಎಲೆಕ್ಷನ್ ಗೆಲ್ಬೇಕಾಗತ್ತೆ. ಗೆದ್ದು ಇವರಿಗೆ ಏನು ಬಹುಮತಕ್ಕೆ ಬೇಕು ಅಷ್ಟು ಸೀಟು ಜಸ್ಟ್ ಇವರಿಗೆ ಸಿಗುವ ಸಾಧ್ಯತೆಗಳು, ಪ್ರಯತ್ನ ಪೂರ್ವಕ ಇವರಿಗೆ ಸಿಗುವಂತಹ ಸಾಧ್ಯತೆಗಳು, ಗುಣಲಕ್ಷಣಗಳೆಲ್ಲವೂ ಕೂಡ ಕಂಡು ಬರ್ತದೆ ಅಂತ ನಾವು ನಿಮಗೆ ಸೂಚನೆಯನ್ನ ಕೊಡಬಹುದು. ಓಕೆ, ಸೊ ಪ್ರಣವ್ ಶರ್ಮಾ ಅವರೇ, ಇಂದಿನ ಇಡೀ ದೇಶದ ಒಂದು ಚುನಾವಣೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಒಂದ್ ಕಡೆ, ಆದ್ರೆ ನಮ್ಮ ರಾಜ್ಯದ ಕರ್ನಾಟಕದ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಒಂದು ವಾಸ್ತವ ಹೇಗಿದೆ? ಸದ್ಯಕ್ಕೆ ರಾಜಕೀಯ ಕ್ಷೇತ್ರಗಳು ಅಥವಾ ರಾಜ್ಯಗಳ ಮೇಲೆ ಗ್ರಹಗತಿಗಳು ಪರಿಣಾಮ ಬೀರುತ್ತವಾ? ರಾಜ್ಯದ ಮೇಲೆ ಪರಿಣಾಮ ಬೀರುತ್ತಾ ಅಂತಂದ್ರೆ ಖಂಡಿತ ಬೀರುತ್ತೆ. ನೋಡಿ, ಇದೇ 2018ರಲ್ಲಿ ಆದಂತ ಕರ್ನಾಟಕದಲ್ಲಿ ಆದಂತ ಕೆಲವೊಂದು ಬದಲಾವಣೆಗಳು, ಫ್ಲಡ್ಸ್ ಆಗಿದ್ದಿರ್ಬೋದು, ಅದೇ ರೀತಿ ಮಡಿಕೇರಿನಲ್ಲಿ ಆದಂತ ಆ ಭಾರಿ ಮಳೆಯಿಂದ ಆದಂತ ತೊಂದರೆಗಳಾಗಿರ್ಬೋದು, ಮತ್ತೆ ಉತ್ತರ ಕರ್ನಾಟಕದಲ್ಲಿ ಹೋದ ವರ್ಷ ಸ್ವಲ್ಪ ಅತಿವೃಷ್ಟಿ ಆದದ್ದು, ಇದನ್ನ ಕೂಡ ನಾವು ನೋಡ್ಬೋದು. ಅತಿವೃಷ್ಟಿ ಆದದ್ದು ಖಂಡಿತ ಇದೆ. ಹೋದ ವರ್ಷ ಅತಿವೃಷ್ಟಿ ಆಗಿತ್ತು. ಹಾಗೆ ಈ ವರ್ಷ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತಂದ್ರೆ, ಎಲ್ಲೋ ಒಂದು ಕಡೆ ನಮಗೆ ಅನ್ಸ್ತಕ್ಕಂಥದ್ದು ಏನು ಅಂತಂದ್ರೆ, ಮತ್ತೆ ಈ ಮಳೆಗೆ ಅಥವಾ ಮಳೆಯಿಂದ ಆಗ್ತಕ್ಕಂಥ ಕೆಲವೊಂದು ಅವಘಡಗಳು ಅದೇ ರೀತಿ ಎಲ್ಲೋ ಇನ್ನ ಮತ್ತೆ ಆಗ್ತಕ್ಕಂಥ ಸಂಭವಗಳು ಜಾಸ್ತಿ ಕಾಣಿಸ್ತಾ ಇದೆ. ಸಾಧ್ಯತೆ ಖಂಡಿತ ಇದೆ. ಯಾಕೆಂತಂದ್ರೆ ಆ ಭಾಗದ ಜನಗಳಿಗೆ ಎಷ್ಟೋ ಜನ ಜ್ಯೋತಿಷಿಗಳು ಹೇಳಿದ್ದು ಈ ಒಂದು ಸ್ಥಳದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಅಂತ. ಆದ್ರೆ ಅದನ್ನ ಆ ಸಮಯಕ್ಕೆಲ್ಲ ನಿರ್ಲಕ್ಷ್ಯ ಮಾಡಿದ್ರು. ಮತ್ತೆ ಎಲ್ಲೋ ನಮ್ಮ ಕರ್ನಾಟಕದಲ್ಲಿ ರಾಜಕೀಯವಾಗಿ ಬಿಟ್ಟು ಒಂದು ಪ್ರಾಕೃತಿಕವಾಗಿ ಈ ರೀತಿ ಸಮಸ್ಯೆ ಆಗ್ತಕ್ಕಂಥ ಸಂಭವಗಳು ಸಾಧ್ಯತೆ ಇದೆ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶನಿ ಮತ್ತೆ ಕೇತು ಸಂಯೋಗ ಮತ್ತೆ ಕುಜ ರಾಹು ಬರ್ತಕ್ಕಂಥದ್ದು ಈ ಪರಸ್ಪರ ನಾಯಕರಲ್ಲಿ ಒಂದಷ್ಟು ಘರ್ಷಣೆ ಅನ್ನತಕ್ಕಂಥದ್ದು ಉಂಟು ಮಾಡತಕ್ಕಂಥ ಸಂಭವಗಳು ತುಂಬಾ ಕೊಡ್ತದೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಇವಾಗ ಯಾರೇ ಅಧಿಕಾರದಲ್ಲಿ ಇದ್ರು ಬೇರೆಯವರು ತುಂಬಾ ತೊಂದರೆಯನ್ನ ಕೊಟ್ಟು ಅವ್ರಿಗೆ ಏನಾರು ಒಂದು ಕೆಳಗಡೆ ಇಳಿಸ್ಬೇಕು ಅಥವಾ ಏನಾರು ಒಂದು ತೊಂದರೆ ಮಾಡ್ಬೇಕು, ಈ ರೀತಿ ಒಂದು ನಾಯಕರಲ್ಲಿ ಪರಸ್ಪರ ಘರ್ಷಣೆ ಅನ್ನತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ತಕ್ಕಂಥ ಸಂಭವಗಳು ಇದೆ. ಇವಾಗ ನಾವು ಅದೇ ನೋಡ್ತಾ ಇದ್ದೀವಿ. ನೀವು ಟೆಂಪಲ್ ರನ್ನು ಆ ರೀತಿ ಏನ್ ಹೇಳ್ತಾ ಇದ್ದೀರಾ, ಅದು ಕೂಡ ಎಲ್ಲೋ ಅದಕ್ಕೆ ಒಂದ್ ಸ್ವಲ್ಪ ಪೂರಕವಾಗಿದೆ ಅಂತ ನಮ್ಗೆ ಅನ್ಸತ್ತೆ. ಹಾಗಾಗಿ ಈ ರೀತಿ ಅಂದ್ರೆ ಬೇರೆಯವ್ರ ಆಡಳಿತ ಮಾಡ್ಬೇಕು, ಇಲ್ಲ ಅಂತಂದ್ರೆ ನಾವ್ ಆಡಳಿತ ಮಾಡ್ಬೇಕು. ಇದು ಎರಡು ಆಗದೆ ಎಲ್ಲೋ ಸ್ವಲ್ಪ ಮಧ್ಯದಲ್ಲಿ ಮತ್ತೆ ತ್ರಿಶಂಕು ಸ್ಥಿತಿಗೆ ಹೋಗಿ ಮತ್ತೆ ಮಧ್ಯಮ ಗಲಾಟೆಗಳಾಗ್ತಕ್ಕಂಥ ಸಂಭವಗಳು ಕಾಣಿಸ್ತಕ್ಕಂಥದ್ದು, ಆ ರೀತಿ ಸಾಧ್ಯತೆಗಳು ಕೂಡ ಇದೆ. ಕರ್ನಾಟಕದಲ್ಲಿ ಮತ್ತೆ ಇದೇ ರೀತಿ ರಾಜಕೀಯ ಅನ್ನತಕ್ಕಂಥದ್ದು ಇದೇ ರೀತಿ ವೀಕ್ ಆಗಿರುತ್ತೆ ಇವಾಗ ಎನರ್ಜಿ ಲೇನ್ಸ್ ಅಂತ ನಮ್ಗೆ ಅನ್ಸುತ್ತೆ. ಓಕೆ ಓಕೆ, ಈಗ ಮೈಸೂರಿನಿಂದ ಸುಮಿತ್ರಾ ಅಂತ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಹಾ ಮೇಡಮ್, ಮಾತನಾಡಿ, ಪ್ರಶ್ನೆ ಕೇಳಿ, ಏನಿದೆ? ಅದೇ ದೇವೇಗೌಡರು ಈಗ ನೆಕ್ಸ್ಟ್ ಪ್ರಧಾನಿ ಆಗ್ತಾರ? ದೇವೇಗೌಡರ ಜಾತಕ ನಮ್ ಬಳಿ ಸದ್ಯಕ್ಕೆ ಇಲ್ಲ. ಹಾಗಾಗಿ
ಸೊ ದೇವೇಗೌಡರ ವಿಚಾರ ಅನ್ನತಕ್ಕಂಥದ್ದು ಇವಾಗ ಅವರು ಸ್ಪರ್ಧೆ ಮಾಡಿದಾರ ಅನ್ನತಕ್ಕಂಥದ್ದು ಅವರ ಜಾತಕದ ವಿಶ್ಲೇಷಣೆಯನ್ನ ಮಾಡ್ಬೇಕಾಗತ್ತೆ. ಸೊ ಗೌಡ್ರದ್ದು ಕರ್ಕಾಟಕ ಲಗ್ನ ಆಗಿದೆ. ಸಪ್ತಮ ಭಾವದಲ್ಲಿ ಶನೇಶ್ವರ, ಅಷ್ಟಮ ಭಾವದಲ್ಲಿ ಚಂದ್ರ ರಾಹು, ಮತ್ತೆ ಮೇಷರಾಶಿಯಲ್ಲಿ ಬುಧ ಇರ್ತಕ್ಕಂಥದ್ದು, ಅದೇ ರೀತಿ ಏಕಾದಶದಲ್ಲಿ ರವಿ ಶುಕ್ರ ಇರ್ತಕ್ಕಂಥದ್ದು. ಹಾಗಾಗಿ ಆ ಸಂಯೋಗದಿಂದನೇ ಅವರು ಒಂದ್ಸತಿ ಪ್ರಧಾನಿ ಆಗಿದ್ದು ಕಾಣಿಸುತ್ತೆ. ಅದರ ಮುಂದೆ ಅವರಿಗೆ ನಡೀತಾ ಇರ್ತಕ್ಕಂತಹ ಗ್ರಹಗತಿಗಳ ದಶಾಭುಕ್ತಿಯನ್ನ ಇತ್ಯಾದಿಯನ್ನ ನೋಡಿದ್ರೆ, ಕೇಳಿಸ್ಕೊತಾ ಇದ್ದೀರಾ ಸುಮಿತ್ರಾ ಅವರೇ? ಅವ್ರಿಗೆ ಇನ್ನೇನ್ ಇವಾಗ 7.5 ಮುಂದಿನ ಜನವರಿಯಲ್ಲಿ ಶುರುವಾಗ್ತಕ್ಕಂಥದ್ದು. ಏಕಾದಶದಲ್ಲಿ ಶನಿ ಕೇತು ಭಾವ ಅವ್ರಿಗೆ ಗೋಚಾರದಲ್ಲಿ. ಅದೇ ರೀತಿ ಪಂಚಮದಲ್ಲಿ ಇವಾಗ ಇರ್ತಕ್ಕಂಥದ್ದು ರಾಹು. ಹೀಗೆ ಗೋಚಾರದಲ್ಲಿ ಇರ್ತಕ್ಕಂಥ ವಿಚಾರವನ್ನ ನಾವು ನೋಡಿದ್ರೆ ಎಲ್ಲೋ ನಮಗೆ ಒಂದರ ಮಟ್ಟಿಗೆ ಸಾಧ್ಯತೆ ಕಡಿಮೆ ಅನ್ನತಕ್ಕಂತ ಒಂದು ವಿಚಾರ ಅನ್ಸತ್ತೆ. ಅದೇ ರೀತಿ ಬೇರೆ ಬೇರೆ ವಿಚಾರಗಳು ಕೂಡ ಅವ್ರ ಜಾತಕದಲ್ಲಿ ಕಾಣಿಸುತ್ತೆ ಇವಾಗ. ಆದ್ರೆ ಅದನ್ನ ನಾವು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡಲ್ಲ, ತೊಂದರೆ ಇಲ್ಲ. ಆದ್ರೆ ನಮಗೆ ಪ್ರಧಾನಿ ಆಗ್ತಾರಾ ಅನ್ನುವಂತ ಒಂದು ಪ್ರಶ್ನೆಗೆ ನಮಗೆ ಸಿಕ್ಕಿರ್ತಕ್ಕಂತಹ ಆಧಾರದ ಮೇಲೆ ನಮಗೆ ಸಾಧ್ಯತೆಗಳು ಕಡಿಮೆ ಅಂತ ಅನ್ಸತ್ತಮ್ಮ. ಓಕೆ, ಥ್ಯಾಂಕ್ ಯು ಸುಮಿತ್ರಾ ಅವರೇ ಕರೆ ಮಾಡಿ ಮಾತನಾಡೋದಕ್ಕೆ. ಎಸ್ ಗುರುಗಳೇ, ಈಗಾಗಲೇ ಹೇಳ್ತಾ ಇದ್ದೀರಾ ಅಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿ ಒಂದೊಂದು ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ರು ಕೂಡ ಅವರ ಗೆಲುವು ಸೋಲಿನ ಲೆಕ್ಕಾಚಾರ ಒಂದ್ ಕಡೆ ಆದ್ರೆ ಒಂದು ಇಡೀ ಬಹುಮತ ಬೇಕಾಗುತ್ತೆ. ಲೋಕಸಭೆಯಲ್ಲಿ ಕೇಂದ್ರದಲ್ಲಿ ಅಧಿಕಾರ ಹಿಡಿಬೇಕು ಅಂದ್ರೆ ಬಹುಮತ ಬೇಕಾಗುತ್ತೆ. ಸೊ ಎಲ್ಲಾ ಕ್ಷೇತ್ರದಲ್ಲಿರುವಂತಹ ಅಭ್ಯರ್ಥಿಗಳು ಅಲ್ಲಿನ ಗ್ರಹಗತಿಗಳು ಚೆನ್ನಾಗಿರ್ಬೇಕಂತ ನಿಮ್ಮ ಪ್ರಶ್ನೆ. ಇದು ಒಳ್ಳೆ ಪ್ರಶ್ನೆ ನೋಡಿ, ಸಮಂಜಸವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರಿ. ಈಗ ಮೋದಿಯವರ ಜಾತಕ ಚೆನ್ನಾಗಿದೆ. ಮೋದಿಯವರ ಜಾತಕ ಚೆನ್ನಾಗಿದ್ ಮಾತ್ರಕ್ಕೆ ಬಿಜೆಪಿಯಲ್ಲಿ ನಿಂತಿರತಕ್ಕಂತಹ ಎಲ್ಲಾ ಅಭ್ಯರ್ಥಿಗಳ ಜಾತಕವು ಜಾಸ್ತಿ ಚೆನ್ನಾಗಿದ್ದು ಮತ್ತೆ ಬಹುಮತ ಬಂದ್ರೆ ತಾನೇ ಮೋದಿ ಬರೋದು. ಇಲ್ಲ ಅಂದ್ರೆ ಅವ್ರ ಜಾತಕ ಚೆನ್ನಾಗಿಲ್ಲ ಅಂತಂದ್ರೆ ಪ್ರಯೋಜನ ಏನು ಅನ್ನತಕ್ಕಂಥದ್ದು ಒಳ್ಳೆ ಪ್ರಶ್ನೆ ಇದೆ. ಈ ರೀತಿ ಕೇಳಬೇಕು. ಜನಗಳು ಯಾರು ಬರ್ತಾರೆ, ಸ್ವಾಮಿ ಮೋದಿ ಬರ್ತಾರಾ, ರಾಹುಲ್ ಗಾಂಧಿ ಬರ್ತಾರಾ, ಇಲ್ಲ ಅಂದ್ರೆ ದೇವೇಗೌಡರು ಬರ್ತಾರ ಅಂತ ಕೇಳೋದಕ್ಕಿಂತ ಈ ರೀತಿ ಒಂದು ಚಿಂತನೆಯನ್ನ ಮಾಡ್ಬೇಕು. ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ನಾನು ಅವಾಗ್ಲೇ ಒಂದು ಮಾತು ಹೇಳಿದೆ, ನಮ್ಮ ದೇಶಕ್ಕೆ ಯಾರಿಂದ ಒಳ್ಳೇದಾಗ್ಬೇಕು ಅನ್ನತಕ್ಕಂತಹ ಒಂದು ಚಿಂತನೆ ಅನ್ನತಕ್ಕಂಥದ್ದು ಇದೆ, ಅಂದ್ರೆ ದೇವರ ಒಂದು ಕೃಪೆ ಅನ್ನತಕ್ಕಂಥದ್ದು ಇದೆ. ಅದರ ಮೇಲೆ ನಮ್ಮ ದೇಶದ ಒಂದು ರಾಜಕೀಯ ಅನ್ನತಕ್ಕಂಥದ್ದು ನಿರ್ಧಾರ ಆಗ್ತಕ್ಕಂಥದ್ದು. ನೋಡಿ, ದೇಶದ ಈಶಾನ್ಯ ಭಾಗದಲ್ಲಿ ಎತ್ತರ ಇರತಕ್ಕಂತಹ ಒಂದು ಹಿಮಾಲಯ ಬೆಟ್ಟಗಳು, ದೇಶದ ನೈಋತ್ಯ ಮೂಲೆಯಲ್ಲಿ ತಗ್ಗಾಗಿರ್ತಕ್ಕಂತಹ ಕೇರಳ ಇತ್ಯಾದಿ ಪ್ರಾಂತ್ಯಗಳು. ಈ ದೇಶದ ಒಂದು ಪೂರ್ತಿಯಾಗಿರ್ತಕ್ಕಂತಹ ವಾಸ್ತು ಖಗೋಳ ಶಾಸ್ತ್ರವನ್ನು ನಾವು ನೋಡೋದೇ ಆದ್ರೆ ನಾನು ಹೇಳ್ತೀನಿ, ಇದುವರೆಗೆ ಕೂಡ ದೇಶದಲ್ಲಿ ಎಷ್ಟು ಸಂಪತ್ತು ಅನ್ನತಕ್ಕಂಥದ್ದು ಬಂದ್ರು, ದೇಶಕ್ಕೆ ಎಷ್ಟು ಸುಭಿಕ್ಷವಾಗಿತ್ತು ಇಂಥ ಕಾಲ ಅಂತ ಹೇಳಿದ್ರು, ಅದು ಒಂದಷ್ಟು ಕಾಲಗಳ ನಂತರ ಹಾಳಾಗಿ ಹೋಗ್ಬಿಟ್ರದು. ದೇಶಕ್ಕೆ ಇವಾಗ ಒಬ್ಬ ಸುಭಿಕ್ಷವಾಗಿರ್ತಕ್ಕಂಥ ಒಬ್ಬ ಪ್ರಧಾನಿ ಬರ್ತಾನೆ ಅಂತಂದ್ರೆ ಇನ್ನೊಂದಷ್ಟು ದಿವಸದಲ್ಲಿ ಅದು ಹಾಳಾಗ್ತಕ್ಕಂಥದ್ದೇ. ಕನ್ಸಿಸ್ಟೆಂಟ್ ಆಗಿ ನಮ್ಮ ದೇಶ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನಮಗೆ ಕಾಣಿಸುವಂತದ್ದು ಬಹಳ ಕಡಿಮೆ. ಒಂದು ಕಾಲದಲ್ಲಿ ದೇಶದ ಆಡಳಿತ ತುಂಬಾ ಚೆನ್ನಾಗಿತ್ತು, ದೇಶದಲ್ಲಿ ರಾಜರ ಆಳ್ವಿಕೆ ತುಂಬಾ ಚೆನ್ನಾಗಿತ್ತು, ಮುತ್ತು ರತ್ನಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅಂತಂದಾಗ ಯಾರೋ ಒಬ್ರು ನಮ್ಮ ದೇಶಕ್ಕೆ ತೊಂದರೆಯನ್ನ ಕೊಟ್ಟು ಅದನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗಿ ಮತ್ತೆ ನಮ್ಮ ದೇಶ ಕೆಳಗಡೆ ಬೀಳುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಒಬ್ಬ ಸಮರ್ಥನಾಗಿರ್ತಕ್ಕಂಥ ನಾಯಕ ಒಂದು ದೇಶವನ್ನ ಎತ್ತಿ ಹಿಡಿತಾನೆ ಅನ್ನತಕ್ಕಂಥ ವಿಚಾರ ಬಂದಾಗ ಮತ್ತೆ ದೇಶದ ಆ ಒಂದು ಶಾಸ್ತ್ರ, ಆ ಒಂದು ಖಗೋಳಶಾಸ್ತ್ರ, ವಾಸ್ತುಶಾಸ್ತ್ರ ಅನ್ನತಕ್ಕಂಥದ್ದು ಮತ್ತೆ ದೇಶದಲ್ಲಿ ಏನು ಅಂತಂದ್ರೆ ತೊಂದರೆ ಅನ್ನತಕ್ಕಂಥದ್ದು, ಪರಕೀಯರ ಒಂದು ಪ್ರವೇಶ ಅನ್ನತಕ್ಕಂಥದ್ದು ಈ ರೀತಿ ಆಗ್ತಿರ್ತಕ್ಕಂಥದ್ದು. ಇದನ್ನ ನೀವು ಯಾವ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ, ದೇಶಕ್ಕೆ ಬರೀ ಅಪ್ಸ್ ಅಂಡ್ ಡೌನ್ಸ್ ಆಗಿರೋದನ್ನೇ ಗ್ರಾಫ್ ನ ನೀವು ನೋಡ್ತೀರಾ. ಈ ರೀತಿ ಸಾಧ್ಯತೆಗಳಿಂದ ಈಗ ಈ ಒಂದು ಕಾಲಮಾನಕ್ಕೆ ಯಾವ ಒಂದು ಪಕ್ಷ, ನಾವು ಇವಾಗ ಮೋದಿಯವರ ಜಾತಕ ಹೇಳ್ಕೊಂಡು ಅವ್ರಿಗೆ ಸಾಮರ್ಥ್ಯ ಇದೆ ಅಥವಾ ಅವ್ರಿಗೆ ಏನೋ ಒಂದು ಮತ್ತೆ ಆಗ್ತಕ್ಕಂಥ ಯೋಗ ಇದೆ ಅಂತ ಹೇಳ್ಬೋದು. ಆದ್ರೆ ಪೂರ್ತಿ ಗ್ರಹಗಳ ಒಂದು ಬದಲಾವಣೆ ಅನ್ನತಕ್ಕಂಥ ದೇಶದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಹಾಗೇ ಆಗ್ತಕ್ಕಂಥದ್ದು. ಆಯ್ತಾ? ಇದು ಅತೀತವಾಗಿರ್ತಕ್ಕಂಥದ್ದು. ನಾನು ಹೇಳ್ಬೇಕು ಅಂತಂದ್ರೆ ಈ ದೇಶಕ್ಕೆ ಆಗ್ತಕ್ಕಂಥದ್ದೇ ಹಾಗೆ. ಸಮರ್ಥನಾಗಿರ್ತಕ್ಕಂಥವ್ನು ಯಾವಾಗ ಬರ್ತಾನೆ, ಅವರು ಜಾಸ್ತಿ ದಿವಸ ಉಳಿದಿದ್ದು ಖಂಡಿತ ಇದು ಹಿಸ್ಟ್ರಿನಲ್ಲೇ ಇಲ್ಲ. ಕೃಷ್ಣದೇವರಾಯರನ ಕಾಲ ನೀವು ನೋಡಿರ್ಬೋದು, ಅವರು ಜಾಸ್ತಿ ವರ್ಷ ಆಳ್ವಿಕೆ ಮಾಡ್ಲಿಲ್ಲ, ಅವರು ತೊಂದರೆಗೊಳಗಾಗಿದ್ದು. ಅದೇ ರೀತಿ ಬೇಕಾದಷ್ಟು ಜನ, ನಾನು ಇವಾಗ ಒಬ್ರು ಉದಾಹರಣೆ ಕೊಟ್ಟೆ, ಹಾಗೆ ಎಲ್ಲೋ ಒಂದಷ್ಟು ಈ ದೇಶದ ಒಂದು ಹಣೆಬಾರ ಅನ್ನತಕ್ಕಂಥದ್ದು ಯಾವ ರೀತಿ ಇದೆ ಅಂತಂದ್ರೆ, ಎಷ್ಟೇ ಉನ್ನತಿಯನ್ನ ನೋಡಿದ್ರು ಅದಾಗಿ ಸ್ವಲ್ಪ ವರ್ಷಗಳಲ್ಲಿ ಮತ್ತೆ ಅದು ತಳಕಮಳಗಾಗತ್ತೆ, ಮತ್ತೆ ಉನ್ನತಿಗೆ ಬರುತ್ತೆ. ಹಾಗಾಗಿ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಈ ದೇಶಕ್ಕೆ ಏನೇ ಆಗ್ಬೇಕು ಅನ್ನತಕ್ಕಂಥದ್ದು ಗ್ರಹಗಳ ಬದಲಾವಣೆ ಇದೆ. ಅಂತದೇ ಒಂದು ಪಕ್ಷವನ್ನ ಆರಿಸಿ ಅಂತದೇ ಒಬ್ಬ ನಾಯಕನ ಸೃಷ್ಟಿ ಮಾಡ್ಲಿಕ್ಕೆ ಕಾಲಪುರುಷನಿಗೆ ಶಕ್ತಿ ಇದೆ. ಇದೀಗ ದೇವರಾಜ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ದೇವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹಾ ಮೇಡಮ್. ಹಾ ಸರ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಸ್ವಾಮೀಜಿಗಳೇ, ನಿಮ್ಗೊಂದು ಪ್ರಶ್ನೆ ಹೇಳಿ ದೇವರಾಜ್ ಅವರೇ. ಈಗ ಅವತ್ತಿನಿಂದ ಅವರು ಇವರು ಎಲ್ಲ ಮುಖ್ಯಮಂತ್ರಿ ಆಗ್ತಾರೆ, ಪ್ರಧಾನಮಂತ್ರಿಗಳಾಗ್ತಾರೆ. ನಮ್ಮ ಕೋರಿಕೆ ಏನಂದ್ರೆ, ಈ ಸೈನಿಕ
ಹಾ ಹೇಳಿ ಹೇಳಿ. ಸೈನಿಕ ದೇಶನ್ ಕಾಯ್ಕೊಂಡು ಬಂದು ಅವನ್ ಪ್ರಾಣ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ. ಹೌದು, ದೇಶನ್ ಕಾಯ್ಕೊಂಡು ಬಂದು ರಾಜಕೀಯ ಕೀಳದು ಇತಿಹಾಸದಲ್ಲಿ ಯಾವತ್ತಾದ್ರೂ ಒಂದ್ ದಿವಸ ಮುಖ್ಯಮಂತ್ರಿ ಆಗ್ತಾರ? ಅದು ನನ್ ಪ್ರಶ್ನೆ. ಅದು ಒಂದು ಭಾಗದಲ್ಲಿ ಯೋಚನೆ ಮಾಡಿದ್ರೆ ಅದು ಅವಕಾಶ ಇಲ್ಲ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ, ಅವಕಾಶ ಇರ್ತದೆ. ಯಾಕೆಂದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವೃತ್ತಿ ಜೀವನದಲ್ಲಿ ಅವ್ರು ಇರ್ತಾರೆ. ಅವರು ಇಲ್ಲಿ ಬಂದು ಸ್ವಲ್ಪ ಪ್ರಯತ್ನ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಅವರಿಗೂ ಕೂಡ ಒಂದು ಅಧಿಕಾರ ಇದೆ, ಸ್ವಲ್ಪ ಬಳಸ್ಕೋಬೇಕು. ಆ ಮಟ್ಟದಲ್ಲಿ ಅವ್ರು ಬಳಸ್ಕೊಂಡ ಖಂಡಿತವಾಗಿ ಅವ್ರಿಗೆ ಆಗುವಂತ ಯೋಗ ಇರುತ್ತೆ. ಯಾಕೆ ಅಂತಂದ್ರೆ ಒಬ್ರು ಸೇನಾಧಿಪತಿಗಳು ಏನು ದೇಶ ಕಾಯ್ತಕ್ಕಂಥವ್ರು ಏನು ಇರ್ತಾರೆ, ಅವ್ರಿಗೂ ಒಂದು ಸೇನಾಧಿಪತಿ ಯೋಗ ಇರ್ತದೆ. ಅವ್ರಿಗೂ ಯೋಗ ಇಲ್ಲದವ್ರು ಆ ಮಟ್ಟದಲ್ಲಿ ಒಂದು ಧೈರ್ಯ, ಒಂದು ಶಕ್ತಿ, ಒಂದು ಪರಾಕ್ರಮವನ್ನ ಇಟ್ಟುಕೊಂಡು ಗಡಿ ಒಂದು ಪ್ರದೇಶದಲ್ಲಿ ಅವರು ಅಂತ ಒಂದು ಶತ್ರುಗಳ ಎದುರುಗಡೆ ಗುಂಡಿಗೆ ಕೊಟ್ಟು ನಿಲ್ತಾರೆ ಅಂತ ಅವರಿಗೆ ಸಾಮಾನ್ಯ ಮನುಷ್ಯರು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅವ್ರು ರಾಜಕೀಯವಾಗಿಯೂ ಇನ್ನೂ ಹೆಚ್ಚಿನ ಒಂದು ಧೈರ್ಯ ಶಕ್ತಿ ಅವ್ರಿಗೆ ಇರುತ್ತೆ ಅಂತ ನಾವು ಹೇಳ್ಬೇಕು. ಜೊತೆಗೆ ಅವರಿಗೆ ಅವಕಾಶ ಇದೆ ಈ ಪ್ರಜಾಪ್ರಭುತ್ವದಲ್ಲಿ. ಅವರು ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕು. ಈ ಮಾರ್ಗದಲ್ಲಿ ಅವರು ಬಂದಾಗ ಖಂಡಿತವಾಗಿ ಅವರು ಆಗುವ ಸಾಧ್ಯತೆಗಳೆಲ್ಲವೂ ಇದೆ. ಅಲ್ಲ ಸಾಧ್ಯತೆ. ದೇವರಾಜ್ ಅವರೇ, ನೀವು ಪ್ರತಿಭಾ ಅವರು ನಮ್ಮ ದೇಶಕ್ಕೆ ಹಿರಿಯನಾಗಿದ್ರು, ಅವರು ಕೂಡ ಸೈನ್ಯದಲ್ಲಿದ್ದವರೇ ಅಲ್ವಾ? ಹೌದು. ಮತ್ತೆ ಹಾಗಾಗಿ ಅವರು ದೇಶನ್ ಕಾದಿರ್ತಾರೆ, ಒಂದು ಕರ್ನಾಟಕನ್ ಕಾಯಕ್ಕಾಗಲ್ವಾ? ಖಂಡಿತ ಆಗತ್ತೆ. ಆದ್ರೆ ನಮ್ಮ ವಿಪರ್ಯಾಸ ಏನು ಅಂತಂದ್ರೆ, ದೇಶ ಯಾರು ಕಾಯಕ್ ಹೋಗ್ತಾರೆ, ದೇಶವನ್ನ ಯಾರು ಕಾದಿರ್ತಾರೆ, ಅವ್ರಿಗೆ ರಾಜಕೀಯದ ಬಗ್ಗೆ ಒಲವಿರಲ್ಲ. ಯಾಕೆ ಅಂತಂದ್ರೆ ಆರ್ಮಿನಲ್ಲಿ ಅವ್ರಿಗೆ ಅಥವಾ ನೇವಿನಲ್ಲೋ ಯಾವ್ದೋ ಒಂದು ಮಿಲಿಟರಿನಲ್ಲಿ ಫಸ್ಟ್ ಅವ್ರಿಗೆ ಹೇಳ್ಕೊಳ್ಳೋದ್ರೆ ಡಿಸಿಪ್ಲಿನ್. ಇಲ್ಲಿ ಈ ರಾಜಕೀಯ ಅನ್ನತಕ್ಕಂಥದ್ದೇ ನಡೆಯುವಂಥದ್ದೇ ಬೇರೆ ವಿಚಾರಗಳಿಂದ. ಹಾಗಾಗಿ ಎಲ್ಲರೂ ದೇಶ ಕಾಯ್ಲಿಕ್ಕೆ ಆಗ್ತಕ್ಕಂಥದ್ದು ಬಹಳ ಕಷ್ಟ. ದೇಶ ಕಾಯೋರು ಈ ಜನನ ಆಡಳಿತ ಮಾಡ್ಲಿಕ್ಕೆ ಆಗಲ್ವಾ ಅಂತಂದ್ರೆ ಅವ್ರಿಗೆ ಟ್ರೈನ್ ಮಾಡಿರೋ ರೀತಿನೇ ಬೇರೆ. ರಾಜಕೀಯದಲ್ಲಿ ನೀವು ಇರ್ಬೇಕು ಅಂತಂದ್ರೆ ನಿಮ್ಗೆ ಬೇಕಾಗಿರುವಂತ ಮನಸ್ಥಿತಿಗಳೇ ಬೇರೆ. ಅರ್ಥ ಆಯ್ತಾ? ನಮ್ಗೆ ಅನಿವಾರ್ಯ ಕಾರ್ಯಗಳಿಂದ ಇಬ್ರು ಬೇಕು. ನಮ್ಗೆ ದೇಶ ಕಾಯೋರು ಎಷ್ಟು ಬೇಕು, ದೇಶ ರಕ್ಷಣೆ ಮಾಡೋರು ಅಷ್ಟೇ ಬೇಕು. ಸಮರ್ಥನಾಗಿರ್ತಕ್ಕಂಥ ನಾಯಕ ಇಲ್ಲ ಅಂತಂದ್ರೆ ದೇಶ ಕಾಯೋರ್ಗೆ ಅಲ್ಲಿ ನಮ್ಗೆ ಶಕ್ತಿ ಇರಲ್ಲ. ದೇಶ ಕಾಯೋರು ಸರಿಯಾಗಿಲ್ಲ ಅಂದ್ರೆ ಸಮರ್ಥನಾಗಿರ್ತಕ್ಕಂಥ ನಾಯಕ ಇದ್ರು ಪ್ರಯೋಜನ ಇಲ್ಲ. ಇಬ್ರು ಬೇಕು. ಅವ್ರವ್ರ ಕೆಲಸ ಅವ್ರವರೇ ಮಾಡ್ಬೇಕು. ದೇಶ ಕಾಯೋರು ಬಂದ್ಬಿಟ್ಟು ಇವಾಗ ನಾನು ರಾಜ್ಯ ಆಳ್ತೀನಿ ಅಂತಂದ್ರೆ ಅವ್ರಿಗೆ ಅದರಲ್ಲಿ ಒಂದು ಶಕ್ತಿ ಇರತ್ತೋ ಇಲ್ವೋ, ಸಾಮರ್ಥ್ಯ ಇರತ್ತೋ ಇಲ್ವೋ ಗೊತ್ತಿಲ್ಲ. ಅವರು ಡಿಸಿಪ್ಲಿನ್, ಅವ್ರಿಗೆ ಇರ್ತಕ್ಕಂತಹ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಯೋಗವನ್ನ ಭಗವಂತ ಅಲ್ಲೇ ಉಪಯೋಗಿಸ್ಕೊಳ್ಳಿ. ಅವರು ರಾಜಕೀಯದಲ್ಲಿ ಬರುವಂತದ್ದು ಕಷ್ಟ ಆಗ್ಬೋದು ಅವ್ರಿಗೆ ಅನ್ನೋದಕ್ಕಂಥದ್ದು ನಮ್ಮ ಅಭಿಪ್ರಾಯ. ಬಂದ್ರೆ ಖಂಡಿತ ಸ್ವಾಗತ ಇದೆ. ಅವರು ಅಲ್ಲಿ ಉಪಯೋಗಿಸಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಇಲ್ಲೂ ಕೂಡ ಅಪ್ಲೈ ಮಾಡ್ಲಿ. ನಮಗೂ ಅದು ಒಳ್ಳೆ ಒಂದು ವಿಚಾರವನ್ನ ಕೊಡುತ್ತೆ. ಆದ್ರೆ ಮನಸ್ಥಿತಿಗಳು ಬಹಳಷ್ಟು ವ್ಯತ್ಯಾಸಗಳು ಕಾಣೋದ್ರಿಂದ ಈ ಒಂದು ಫೀಲ್ಡ್ಗೂ ಮತ್ತೆ ಆ ಫೀಲ್ಡ್ಗೂ ಎಲ್ಲೋ ಕಷ್ಟ ಅಂತ ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ದೇವರಾಜ್ ಅವರೇ. ಎಸ್, ಕಡೆಯದಾಗಿ ಗುರುಗಳೇ ಏನ್ ಹೇಳ್ತೀವಿ, ಒಂದು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹಗ್ಗ ಜಗ್ಗಾಟ, ಒಂದು ವೈಯಕ್ತಿಕ ಪ್ರತಿಷ್ಠೆಗಳು, ಇದರ ನಡುವೆ ಅವರ ಒಂದು ಸ್ವಾರ್ಥ, ಇದೆಲ್ಲವೂ ಕೂಡ ಅವರ ಗ್ರಹಗತಿಗಳು ಅವರನ್ನ ಆಡಿಸುತ್ತೆ ಅಂತ ಹೇಳ್ತೀರಾ ಅಥವಾ ಅವರ ಒಂದು ರಾಜ್ಞಿ ಧರ್ಮಿಷ್ಠ ಪಾಪೋ ಪಾಪರಾಸದ ರಾಜ ಅನ್ನುವ ವರ್ತಂತೆ ಯಥಾ ರಾಜ ತಥಾ ಪ್ರಜಾ. ಯಾಕೆ ಅಂದ್ರೆ ರಾಜ ಹೇಗಿದ್ದಾನೋ ಹಾಗೆ ಪ್ರಜೆಗಳು. ಉತ್ತಮವಾಗಿರ್ತಕ್ಕಂಥ ಧರ್ಮಿಷ್ಠನಾಗಿರ್ತಕ್ಕಂಥ ರಾಜ ಇದ್ರೆ ಪ್ರಜೆಗಳು ಕೂಡ ಧರ್ಮಿಷ್ಠರಾಗ್ತಾರೆ. ಪಾಪಕಾರದಲ್ಲಿ ರಾಜ ತೊಳೆದ್ರೆ ಪ್ರಜೆಗಳು ಕೂಡ ಪಾಪಕಾರದಲ್ಲಿ ತೊಳ್ತಾರೆ ಅನ್ನುವಂಥದ್ದು ಶಾಸ್ತ್ರ ನಿರ್ಣಯ, ಇದು ಒಂದು ಗ್ರಂಥ ನಿರ್ಣಯ. ಹಾಗಾಗಿ ಈ ಕೊನೆಗೆ ನಾನು ಏನು ಹೇಳ್ತೀನಿ ಅಂದ್ರೆ, ಈ ರಾಜಕೀಯದಲ್ಲಿ ಎಲ್ಲರೂ ಕೂಡ ಒಂದು ಸ್ವಾರ್ಥವನ್ನ ಬಿಟ್ಟು ದೇಶದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ, ಒಂದು ಪ್ರಜೆಗಳ ಅಭಿವೃದ್ಧಿಗೆ, ಪ್ರಜೆಗಳನ್ನ ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡೋದಕ್ಕೆ ಏನು ಸುಭಿಕ್ಷ ಒಂದು ರಾಜ್ಯವನ್ನ ಕಾಪಾಡಕ್ಕಾಗತ್ತೆ, ಸುಭಿಕ್ಷ ರೀತಿಯಲ್ಲಿ ಧರ್ಮದಿಂದ ರಾಜ್ಯವನ್ನ ಯಾವ ರೀತಿ ಕಾಪಾಡಕ್ಕಾಗತ್ತೆ ಅನ್ನುವಂಥದ್ದನ್ನು ಮನಸ್ಥಿತಿ ಇಟ್ಟುಕೊಂಡು, ಮತ್ತೆ ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇಟ್ಟುಕೊಂಡು, ಮತ್ತೆ ಸ್ವಾರ್ಥ ಮನೋಭಾವನೆಯಿಂದ ಹೊರಗಡೆ ಬಂದು ಇವರು ಪ್ರಯತ್ನ ಪಟ್ಟಲ್ಲಿ ಖಂಡಿತವಾಗಿ ಇವರಿಗೆ ದೈವಾನುಗ್ರಹ ಆಗ್ತದೆ. ಇವರು ಒಳ್ಳೆ ಸೇವೆ ಮಾಡುವಂತ ಮನಸ್ಸು, ಕಾಯ ವಾಚ ಮನಸ್ಸ, ಮಾತು ಮನಸ್ಸು ಶ್ರದ್ಧೆಯಿಂದ, ಅಂದ್ರೆ ಮನಸ್ಸು ದೇವರ ಹತ್ರ ಹೋಗ್ಬೇಕು. ಆ ರೀತಿಯಾಗಿ ಭಕ್ತಿಯಿಂದ ಇವರು ನಿಜವಾಗಿಯೂ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದೋದಾಗ ಇವರಿಗೆ ಜಯ ಪ್ರಾಪ್ತಿ ಆಗ್ತದೆ. ಮತ್ತೆ ಸಮಾಜ ಸೇವೆ ಮಾಡೋಕೆ ಇವರಿಗೆ ಸಾಕಷ್ಟು ಶಕ್ತಿಯನ್ನು ಕೂಡ ಭಗವಂತ ಕೊಡ್ತಾನೆ. ಇಲ್ಲ ಅಂದ್ರೆ ಮಧ್ಯಂತರದಲ್ಲಿ ಇವರಿಗೆ ಶಕ್ತಿ ಬಂದು ಶಕ್ತಿ ಕಳ್ಕೊಂಡು ಮತ್ತೆ ಪೀಠತ್ಯಾಗ ಮಾಡುವಂತಹ ಸಂದರ್ಭಗಳು ಬರುವ ಸಾಧ್ಯತೆಗಳಿದೆ. ಇದು ದೇವರ ಅವಕೃಪೆಯಿಂದ ಆಗ್ತಕ್ಕಂಥ, ದೇವ ಪೂರ್ಣಾನುಗ್ರಹ ಇದ್ರೆ ಪೂರ್ಣಾವಧಿ ಮಾಡ್ತಾರೆ. ಕಡೆಯದಾಗಿ ನಮ್ಮಲ್ಲಿ ರಾಜಕಾರಣಿಗಳು ತಪ್ಪು, ಇವ್ರು ಸರಿಗಿಲ್ಲ ಅಂತ ಹೇಳ್ತಕ್ಕಂಥ ಜನಗಳು ಬೇಕಾದಷ್ಟು ಜನ ಇರ್ಬೋದು. ಎಷ್ಟೋ ಜನ ರಾಜಕಾರಣಿಗಳು ಇಷ್ಟ ಆಗದಿರೋಂಥ ಜನ ಇರ್ಬೋದು. ಆದ್ರೆ ನಮ್ಮ ಭಾರತದಲ್ಲಿ ಎಲ್ಲಾರು ತೋರಿಸಿ ನಮಗೆ ಸೈನ್ಯದಲ್ಲಿ ಇರೋರು ಇಷ್ಟ ಆಗಲ್ಲ ಅಂತ ಯಾರು ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದ್ರೆ, ಸೈನ್ಯದಲ್ಲಿ ಇರೋರಿಗೆ ಅಧರ್ಮ ಮಾಡ್ಲಿಕ್ಕೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಅವರು ಅವ್ರ ಕರ್ತವ್ಯವನ್ನ ಮಾಡ್ಲೇಬೇಕು. ಆ ರೀತಿ ನಮ್ಮ ಒಂದು ರಾಜಕೀಯದಲ್ಲೂ ಏನಾದ್ರು ಒಂದು ಬದಲಾವಣೆ ಆಗಿ ಅವ್ರಿಗೆ ಇರತಕ್ಕಂಥ ಕರ್ತವ್ಯನೋ ಅವ್ರು ನಿಭಾಯಿಸಲೇಬೇಕು ಅನ್ನತಕ್ಕಂಥ ಒಂದು ಪ್ರೆಷರ್ ಅನ್ನತಕ್ಕಂಥದ್ದು ಅವ್ರ ಮೇಲೆ ಬಂತು ಅಂತಂದ್ರೆ ಇವರು ತಪ್ಪಾಡೋದಕ್ಕೆ ಇರತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ. ಅದರಿಂದ ಜನಗಳ ಮನಸ್ಸನ್ನ ಗೆಲ್ಲಬಹುದು.
ಕೆಲಸ ಮಾಡೋದ್ರಿಂದ ರಾಜಕಾರಣಿಗಳು ಜನಗಳ ಮನಸ್ಸನ್ನ ಗೆಲ್ಬಹುದು ಬಿಟ್ರೆ ಬೇರೆ ಎಲ್ಲ ಕ್ಷಣಿಕವಾಗಿ ಗೆಲ್ತಕ್ಕಂತಹ ಒಂದು ವಿಚಾರಗಳಾಗಿರ್ಬೋದು. ಹಾಗಾಗಿ ಜನಗಳನ್ನ ಮನಸ್ಸನ್ನ ಗೆಲ್ಲಬೇಕು ಅಂದ್ರೆ ನೀವು ಧರ್ಮವನ್ನ ಪಾಲಿಸ್ಬೇಕು, ನಿಮ್ಮ ಕರ್ತವ್ಯವನ್ನ ಮಾಡ್ಬೇಕು. ಅದನ್ನ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಸಮರ್ಥನಾಗಿರ್ತಕ್ಕಂಥ ನಾಯಕ ಬರ್ಲಿ ಅನ್ನತಕ್ಕಂಥದ್ದೇ ನಮ್ಮ ಒಂದು ಉದ್ದೇಶ. ಎಸ್, 1 ಗಂಟೆಗಳ ಕಾಲ ನಿಮ್ಮ ಒಂದು ಬಿಸಿ ಶೆಡ್ಯೂಲ್ಗಳಲ್ಲಿ ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ ರಾಜಕೀಯವಾಗಿ ಜ್ಯೋತಿಷ್ಯ ಏನ್ ಹೇಳುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ಹರೇ ರಾಮ. ವೀಕ್ಷಕರೇ, ನೋಡಿದ್ರಲ್ಲ, ಈ ಬಾರಿಯ ಲೋಕಸಭಾ ಚುನಾವಣೆಗೆ ಜ್ಯೋತಿಷ್ಯ ಏನ್ ಹೇಳುತ್ತೆ, ಕೇವಲ ಜ್ಯೋತಿಷ್ಯದ ಮೇಲೆ ಮಾತ್ರ ರಾಜಕೀಯ ಭವಿಷ್ಯ ನಿರ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅವರ ಒಂದು ಶ್ರಮ, ಅವರ ಒಂದು ಜನಪರ ಹೋರಾಟಗಳು ಅಥವಾ ಅವರ ಒಂದು ಹಿಂದಿನಿಂದ ನಡೆಸ್ಕೊಂಡ್ಬಂದಿರುವಂತಹ ಹೋರಾಟಗಳೇ ಇಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹ ಒಂದು ವಿಚಾರ ಇಲ್ಲಿ ಗಮನಕ್ಕೆ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.